ಶಿರ ಇದು ಶರೀರ ಸ್ಥಿರವಾದದ್ದಲ್ಲಿದು ತೂರಿ ಹಿಡಗ್ತದೆ. ಕರೆ ಅನ್ನೋರಂಗ ಎಲ್ಲ ಮೋಹಕ್ಕೆ ಹಾಕ್ತಿದ್ದೀರಲ್ಲ ತೂರಿ ಹಿಡಿಗೆ. ಘಟವಿ ಪುಷಿ ಘಟವಿ ದಿಟದಂತೆ ತೋರಿ ಮೋಹಿಪದನೇ ನೀನೆಂಬೆ. ಖರೆ ಏನಾರಂತೂರಿ ಮೋಹಕ್ಕೆ ಹಾಕೋಣ ಇದ ನಾನಂತ ತಿಳ್ಕೊಂಡು ಬರ್ತೀನಿ. ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಎಲ್ಲಿದೆ ನಾನು. ಎರಡನೇದವ್ರು ಪೀಡಾ ಕೊಟ್ಟ ಆಯ್ತ ಮಾಡಿಟ್ಟಿದ್ದನ್ನು ತಿನ್ನೋರು ನಾಳೆ ಹಂದಿ ಜನ್ಮಕ್ಕೆ ಹೋಗ್ಬೇಕಾಗ್ತದೆ. ಹಂದಿ ಆಯ್ತು ಬಿಟ್ಟು ಮಲ ತಿನ್ನಾಕ ಅಡ್ಯಾಡ್ತೈತಿಲ್ಲ, ಹಂಗೆ ಆಯ್ತು ತಿನ್ನೋರು ಅಲ್ಲ ಹಂದಿ ನಾಯಿಗಳ ಜನ್ಮ ಬಾರದಿರುವುದೇ ಅಂತ. ಯಾವ ನಮೂನಿ ಕರ್ಮಗಳನ್ನ ಮಾಡಿರ್ತೀವಿ ನೋಡು, ಆಯಾ ನಮೂನಿ ಸ್ಥೂಲ ಶರೀರ ಧಾರಣ ಮಾಡಬೇಕಾಗ್ತದೆ. ಹೇಳಿಕ್ ಬರೋದಿಲ್ಲ ಅವ್ರು ಯಾರ್ಯಾರ ಕರ್ಮ ಹೆಂಗೈತಿ ಅಂತ ಶರೀರ ಧಾರಣ ಮಾಡಬೇಕು. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಏನ್ ತೂರಿ ಅಡಗುದ್ರ ಸಂಬಂಧ ಶೋಕ ಮೋಹ ಮಾಡ್ತಾರೇನ್ರಿ? ಯಾವ ವಸ್ತು ಇದಕ್ಕಿದ್ದಂಗಿರೋದಿಲ್ಲ, ತೂರಿ ಅಡಗ್ತ ಸತ್ ಮುಳುನ್ ಎತ್ತು ಒಗದ್ರಿ ಏನು ಅಂತ. ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತೀವ? ಇದು ಕಾಯಂ ಇರುದನ? ಇದು ಎಷ್ಟೋ ಶರೀರಗಳು ಬಿಟ್ಟು ಬಂದಿಯಲ್ಲ, ಎಲ್ಲಿದಾವ ಈಗ ಅವು? ನೀ ಹಂಗೆ ಕಾಯಂ ಇದಿ ಹಂಗೆ ಕಾಯಂ ಇರ್ತಾವ ನಾವು, ನೀನು ಕೂಡ ಅವು ಯಾವ ಬರುದಿಲ್ಲ. ಏನ್ ಕನಸಿನಾಗ ಸತ್ತವ್ರ ಬಗ್ಗೆ ಯಾರ ಶೋಕ ಮಾಡ್ತಾರೇನ್ರಿ? ಹಂಗ ಇದು ಒಂದು ಕನಸಲ್ಲನಪ್ಪ. ಕೊಡದೊಳಗೆ ವಿಚಾರ ಮಾಡಿ ನೋಡಿದ್ರೆ ಎಲ್ಲ ಕಡೆ ಮಣ್ಣ ಇರುವಂಗೆ, ಶರೀರದೊಳಗೆ ಎಲ್ಲ ಕಡೆ ನೋಡಿದ್ರೆ ಪರಮಯವಾದ ಇರುವಾದ ಅದು ತೋರ್ತೈತಿ ಅಡಗ್ತೈತಿ. ಏನ್ ಅದಕ್ಕೆ ಮೋಹಕ್ಕೆ ಬಿದ್ದೀನಿ ಅಂತ. ನಿನ್ನ ಹೃದಯನ ರಾಮ ಮಂದಿರದೊಳಗೆ ತಾಂಡವ ಕಾಮನ ತಾಂಡವ ನಡೆದತ್ತು, ರಾಮನ ತಾಂಡವ ನಡೆದತ್ತು ನೋಡ್ಕೋರಿ. ನಮ್ಮ ಮನನಕ್ಕೋಸ್ಕರ ಹೇಳೋದು ಕೇಳೋದು ಮಾಡಕತ್ತೀವಿ ನಾವು. ಮಂದಿ ದಶೆಯಿಂದ ಅಲ್ಲಿದ ಇನ್ನೊಬ್ಬರು ಬರಲಿ ಅಂತ ಅಲ್ಲಿದ, ನಮ್ಮ ಮನನಕ್ಕೋಸ್ಕರ ಇದು ಗಟ್ಟಿ ಆಗಲಿ ನಮ್ಗೆ ಅನ್ನೋ ಸಂಬಂಧ ಹೇಳೋದು ಕೇಳೋದು ಬೇಕಾಗಿಲ್ಲ. ಯಾರು ಅವ್ರು ಬರಲಿಲ್ಲ ಇವರು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀ ಯಾರ ಬಗ್ಗೆ ಚಿಂತೆ ಮಾಡೋಕೆ ಅವಶ್ಯಕತೆ ಇಲ್ಲ. ಏನ್ ಸಂಸಾರ ಮನಸ್ಸಿಗೆ ಅದ, ಮನಸ್ಸು ನಾಶ ಆದ್ರೆ ಸಂಸಾರ ಇಲ್ಲೈತಿ. ತಾನ ಕಲ್ಪಿಸ್ಕೊಂಡು ತಾನ ಒದ್ದಾಡ್ತದೆ, ತಾನ ಕಲ್ಪನೆ ಎಲ್ಲ ಅಡಗಿಸಿದ್ರೆ ತಾನ ಆರಾಮ ಇರ್ತದೆ. ತನ್ನ ಏನದ ಜೀವ ಚೈತನ್ಯ ಅದ ಅಮರದ. ಇದು ಹೊಳಿಬೇಕಾದ್ರೆ ಭಾಳ ದಿನ ಹಿಡಿತೈತೆ. ನಾವು ಹೊಳೆದ್ರೆ ಶೋಕಿಲ್ಲ, ಮೋಹ ಇಲ್ಲ. ನಿನ್ನ ವ್ಯಾಪಕ ಚೈತನ್ಯ ಏನದ ಅದು ಖಂಡಿತತ್ವ ಇಲ್ಲ, ಅದಕ್ಕೆ ಅಖಂಡವಾದದ್ದು, ಅದು ವ್ಯಾಪಕವಾದದ್ದು, ಅದು ಪರಿಚ್ಛಿನ್ನತ್ವ ಇಲ್ಲ. ಅದಕ್ಕೆ ನಿದ್ದೆ ಹತ್ತಿದಾಗ ಏನು ಕಂಡು ಆರಾಮಿದ್ನೇನ ಅಂತ ಹೇಳ್ತೀರಿ ನೀವಂದ್ರೆ, ಅನ್ಯದ್ದೇನು ಕಂಡಿಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳು ಇದ್ದಿಲ್ಲ. ಆರಾಮಿನ ತನ್ನ ಆರಾಮ ತನಗೆ ನೋಡಿ ಆರಾಮಿದ್ನೆ ಅಂತ ಹೇಳ್ತಾರೆ. ಎಚ್ಚರ ಆದ್ಮೇಲೆ ಏನಾರ ನೋಡಿ ಆರಾಮ ಕಳ್ಕೊಂಡಂಗಾಗಿದೆ. ಇದರ ಭಾವ ಅಡಗಿದೆ ಅಂದ್ರೆ ಎಚ್ಚರಿಕೆ ಸಂಬಂಧ, ಕನಸಿನ ಸಂಬಂಧ ತಪ್ಪಿದ ಕೇವಲ ಆನಂದದ ಅನುಭವನ ಇದೆ. ಅಲ್ಲಿ ನಿದ್ದೆ ಒಳಗೆ ಮಬ್ಬು ಇರ್ತದೆ, ಅಲ್ಲಿ ಮಬ್ಬಿನ ಆನಂದ. ಇಲ್ಲಿ ಎಚ್ಚರಿದ್ದ ಇದು ಜಗತ್ತಿನ ಭಾವ ಅಡಗಬೇಕು ನೋಡಿ. ಎಚ್ಚರಿಕೆ ಸಂಬಂಧ, ಕನಸಿನ ಸಂಬಂಧ ಅಡಗಿದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಇದನ್ನ ಅಭ್ಯಾಸ ಮಾಡ್ಬೇಕು ನಾವು. ಎರಡನೇದನ್ನ ನೋಡಿ ನಾ ಅದು ಹಂಗಿದ್ದೀನಿ ಇದು ಹಂಗಿದ್ದೀನಿ ಅಂತೀವಿ. ನಿನ್ನ ನೋಡಿಂತೀನ ನಿನ್ನ ನೋಡ್ಕೊಂಡಾಗ ಹೆಂಗೈತಿ ನೋಡ್ಕೋ, ಏನೂ ಆಗಿಲ್ಲ ಅನ್ನೋದು ನಿನ್ಗೆ ಅನುಭವ ಬರ್ತೈತಿ. ನಿನ್ನ ನೋಡ್ಕೋ ಅಂದ್ರೆ ಹಿಂಗೆ ನೋಡ್ಕೋದು ನೋಡಂಗ.
ಆ ದೇವ್ರ ಸತ್ತಿ ಉಳಿದೈತೆ, ಈ ದೇವ್ರ ಸತ್ತಿ ಉಳಿದೈತೆ ಅಂತ. ಹೊರಗಿನ ಗೊಂಬಿಗೆ ಊಟ ಹಿಡ್ಕೊಂಡು ಕುಂಡ್ರವ್ರು. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿ ತಂದ್ಕೊಂಡು ಇರಾಕಲೀನಿ. ನಿದ್ದೆಯೊಳಗೆ ಇದ್ದ ಅರಿವ ಈಗೂ ಅದ. ಈಗ ಸದ್ಯಕ್ಕೆ ಅದನ್ನ ಅನುಭವ ಮಾಡ್ಕೊಂಡು ಈ ಸದ್ಯಕ್ಕೆ ಲಾಭ, ಅದರ ಫಲ ಐತಿ. ಏನ್ ಅದು ಈಗ ಮಾಡಿದ್ದು ಮುಂದೆ ಸಿಗ್ತೈತಿ ಹಂಗೇನಿಲ್ಲ, ಅದು ಈಗಿಂದ ಈಗ ಫಲ ಇದು. ಏನ್ ಶರೀರ ಮೊದಲು ಮಾಡ್ಕೊಂಡ ಹೊರಗಿನದ್ದೆಲ್ಲವನ್ನ ತಿಳಿತೀನಿ. ಮನಸ್ಸಿಗೆ ಮಾತಿಗೆ ಮೀರಿದ್ದರಿಂದ ಅಷ್ಟು ಇಷ್ಟು ಅಂತ ತಿಳಿಸಲಿಕ್ಕೆ ಬರುದಿಲ್ಲ. ಏನ್ ಅರಿವಿಗೆ ಇನ್ನೊಂದು ಅರಿವು ಇಲ್ಲ ಇಲ್ಲ, ಯಾವಾಗಲೂ ವ್ಯಾಪಕವಾದದ್ದು. ತನ್ನ ಇರು ಜಡವಸ್ತು ಅಲ್ಲ ಅಲ್ಲ, ಅರಿವಿಸ್ಕೊಳ್ಳುವುದಲ್ಲ, ಅದು ಎಲ್ಲವನ್ನು ಅರಿತಕ್ಕಂಥದ್ದು. ಅದು ಚೈತನ್ಯಮಯವಾದದ್ದು. ಜ್ಞಾನಿಗಳಿಗೆ ಲೋಕ ಇದ್ರೆ ಲೋಕದ ವಿರುದ್ಧ ಇರ್ತಾರೆ. ಲೋಕನ ಇಲ್ಲಲ್ಲ ಜ್ಞಾನಿಗಳಿಗೆ. ಜ್ಞಾನಿಗೆ ಜಗ ವೈರಿ ಅಂತಾನೆ, ಜಗತ್ತ ಇಲ್ಲ, ನೀನು ಯಾರಿಗೆ ವೈರಿ ಅವು? ನಿದ್ರೆಯೊಳಗೆ ಲೋಕ ಇರ್ತೈತೇನ? ಆರಾಮಿನಲ್ಲಿ ಯಾವ ಗುಣ ಜಾತಿಗಳ ಸಂಬಂಧ ಇಲ್ಲ. ನಿನ್ನ ಆಧಾರದ ಮೇಲೆ ಎಲ್ಲ ವಸ್ತುಗಳು ಸಿದ್ಧ ಆಗ್ತವೆ. ಎಲ್ಲವರು ಅರಿವಿನ ಸ್ವರೂಪನ ಅಂದಿಂದ ವಿರೋಧ ಯಾರಿಗೆ ಆಗ್ಬೇಕು? ಆಕಾಶದಂತೆ ಅವಯವರಹಿತವಾದದ್ದರಿಂದ ನಿನ್ನ ಇರು ಗಣಿತಕ್ಕೆ ಮೀರಿದ್ದದ. ದೇಶ ಕಾಲ ಭಾವ, ದೇಶ ಭಾವ ಕಾಲ ಭಾವ ಇವೆಲ್ಲ ನೀನ ಕಲ್ಪಿಸ್ಕೊಂಡದ್ದು. ನಿನ್ನ ಇರುವಿನಲ್ಲಿ ಇವು ಯಾವುವು ಇರಲಾರು. ನಾಮರೂಪಗಳನ್ನೆಲ್ಲ ತೆಗೆದಾಕಿ ತನ್ನ ಸ್ವರೂಪಾನುಸಂಧಾನ ಮಾಡಲಿಕ್ಕೆ ಹೊರಗಿನ ಸಾಮಾನ್ಯ ಅದಕ್ಕೆ ಬೇಕಾಗಿ ಅವ್ರಿಗೆ ಬೇಕಾಗಿಲ್ಲ. ನಿದ್ಲಿ ಮಾಡಾಕ ಬೇಕಾಕ ಹೊರಗಿನ ಸಾಮಾನ್ಯ ಏನಾರ ಬಾಹ್ಯ ವಸ್ತುಗಳ ಅವಶ್ಯಕತೆ ಇದೆ ನಿದ್ದೆ ಮಾಡಾಕ ಬೇಕಾಗಿಲ್ಲ. ನಿದ್ದೆ ಬಂದ್ಕೂಡಲೇ ಯಾವ ಬೇಕಾಗ್ತಾವ ಜಗತ್ತಿನಿಂದ ಏನೂ ಬೇಕಾಗಿಲ್ಲ. ಅವು ಏನು ಇಲ್ಲೂಲೆ ಹೆಂಗಿದ್, ಯಾವ ಇಂದ್ರಿಯಗಳೆಲ್ಲ, ಯಾವ ವಿಷಯ ವಸ್ತುಗಳಿಲ್ಲ. ಇವು ಯಾವ ಇಲ್ಲೂಲೆ ನೀ ಅದಿಯಲ್ಲ ಆರಾಮಲ್ಲಿ ನಿದ್ದೆ ಒಳಗೆ ಹೆಂಗದಿ ಅಂದ್ರೆ ಆರಾಮದ. ಈಗೂ ಐತದ, ಯಾವಾಗಲೂ ಇದ್ದದ್ದು ಅದು, ಅದ್ರ ಕಡೆ ಲಕ್ ಕೊಡಾಕ್ತೇವೆ ನಾವು ಅಂದಾಗ ಅದು ಅನುಭವ ಬರ್ತೈತಿ. ಏನ್ ಯಾವ್ದಾರ ಒಂದು ತುದಿ ಮುಟ್ಬೇಕು ನೋಡಿ, ನಡಬರ್ಕಿನ ಸ್ಥಿತಿ ಉಳಿಬಾರ್ದು. ಏನ್ ವಿವೇಕಾನಂದರಂಗ ಆಗ್ಬೇಕು, ರಾಮತೀರ್ಥರಂಗ ಆಗ್ಬೇಕು. ಮಹಾತ್ಮರೇ ಆ ಸ್ಥಿತಿ ಪಡೆದ್ರೆ ಅದನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡ್ಬೇಕಿಲ್ಲ. ಜಗತ್ತಿನೊಳಗೆ ಎಷ್ಟು ಮಂದಿ ಮಹಾತ್ಮರಾಗಿ ಹೋದರೆ ಅವರು ಮಹತ್ತರವಾದಂಥ ಇರುವಿನ ಅನುಭವ ಮಾಡಿಕೊಂಡ್ರು. ಅನನ್ಯವಾಗಿ ನಿನ್ನ ಚಿಂತನದೊಳಗೆ ನೀ ಇದ್ದೆ ಅಂದ್ರೆ ನೀನು ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ಯಾನಿಲ್ಲ, ಅಭಯ ಕೊಟ್ಟಾನ. ಅನನ್ಯ ಚಿಂತೆಯಂತೋ ಮಾಂ ಈ ಜನ ಪರ್ಯುಪಾಸತೆ. ಯಾರು ಅನನ್ಯವಾಗಿ ನನ್ನ ಆತ್ಮಚಿಂತನೆ ತೊಡಗಿ ತನ್ನ ಚಿಂತನೆ ಮಾಡ್ತಿರ್ತಾರೆ ಅವ್ರ ಯೋಗಕ್ಷೇಮವನ್ನು ನಾನು ನೋಡ್ಕೊಡ್ತೇನೆ ಅಂತ ಭರವಸೆ ಕೊಟ್ಟ ನಾವು ಕೃಷ್ಣ ಪರಮಾತ್ಮ. ಯಾರು ಮಾಡೋರು ನಾವು ಬಿಟ್ಟು ಬಿಡದೆ ಅನನ್ಯವಾಗಿ ಅಂದ್ರೆ ಅದ ನಾನಂತ ತಿಳ್ಕೊಂಡು ಅನ್ಯವಾಗಿ ಕಲ್ಪನಾ ಮಾಡೋದು ಬೇರೆ ಐತೆ ಅಂತ ತಿಳ್ಕೊಳ್ಳಲಿ. ನಾನಾ ಅದೇ ಅದೇನಂತ ನಿಜವಾಗಿ ಅದರ ಅನುಸಂಧಾನ ಮಾಡೋಣ. ಯೋಗಕ್ಷೇಮ ನಾವು ನೋಡ್ಕೋತೇನೆ ಅಂತ ಅಜ್ಜವರು ಅದನ್ನ ಮಾತಾ ಹೇಳಿ ಎಷ್ಟು ಮಂದಿ ತಯಾರಕ್ಕಿರಿ ಆಗಿ ನೋಡೋಣ. ಏನೇನು ಅಂತೀರಿ ಏನೇನು ತಿಂತೀರಿ ಅದನ್ನೆಲ್ಲ ನಾ ಒದಗಿಸ್ತೇನೆ, ಒದಗಿಸಲಿಲ್ಲ ಅಂದ್ರೆ ನಾಲಿಗೆ ತಂಗಳಿಗೆ ಹೋಗಿತೇನೆ ಅಂತ. ನೀವು ಗಟ್ಟಿಯಾಗಿ ತಯಾರಾಗಿ ನಿತ್ರ ಅದ ಅಭ್ಯಾಸದಾಗ ತೊಡಗಿ ಯಾವ್ದು ಚಿಂತೆ ಮಾಡಕ್ ಹೋಗಬೇಡ. ನೀನು ಶರೀರ ಚೇತಾರ್ಥದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಪ್ರಾರಬ್ಧ ಭೋಗದಾಗ ಏನೈತೆ ಅದು ಬಂದು ಒದಗೇ ತೀರ್ತೈತಿ. ನೀ ಒಂದು ನಿಷ್ಠೆಯಿಂದ ಆತ್ಮಚಿಂತನದೊಳಗೆ ನೀ ತೊಡಗಿದೆ ಅಂದ್ರೆ ಪ್ರಾರಬ್ಧ ಪ್ರಕಾರ ಶರೀರ ಚೇತಾರ್ಥ ನಡೀತೈತಿ. ಅದ್ರ ಬಗ್ಗೆ ನೀ ಹೇಳೋಷ್ಟು ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಏನ್ ಯಾವ್ದು ನೀನು ಯಾವ್ದು ನೀನಲ್ಲ ಅನ್ನೋದನ್ನ ಈಗ ವಿಚಾರ ಮಾಡ್ಕೊಳಕ್ ಬರ್ತೈತಿ ನಿನಗೆ. ಏನ್ ನೀನಲ್ಲದ್ದು ಯಾವುದು ಅನ್ನೋದು ನೀನು ಹೊಳಿತಿ ಅಂದ್ರೆ ಅದನ್ನ ಕೈ ಬಿಟ್ಟು ನೀನಾಗಿ ಉಳಿಲಿಕ್ಕೆ ಬರ್ತೈತಿ. ನಮ್ಮನ್ನ ಯಾವುದು ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಉಳಿದದ್ದು ಯಾವುದು ಅದು ವಿದ್ಯಾನ ಅಲ್ಲ. ಯಾವ ವಿದ್ಯಾ ಸಾ ವಿಮುಕ್ತಯೇ ಅಂತ, ಯಾವ ಜ್ಞಾನ ಯಾವ ವಿದ್ಯೆ ನಮ್ಮನ್ನು ಬಂಧನದಿಂದ ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಅದಕ್ಕೆ ಜ್ಞಾನ ಅಂತಾರೆ. ಉಳಿಕಿದ ಯಾವ ಜ್ಞಾನನೂ ಅಲ್ಲ, ಅದು ವಿದ್ಯೆನೂ ಅಲ್ಲ.
ಶ್ರೇಷ್ಠವಾದಂಥ ವಿದ್ಯೆ ಅಂದ್ರೆ ಇದೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆ ಮೇಟಿ ಅಂದ್ರೆ ಇದೆ ಬ್ರಹ್ಮವಿದ್ಯೆ. ಮೇಟಿ ವಿದ್ಯೆ ಅಂದ್ರೆ ನಾವು ಸಾಮಾನ್ಯವಾಗಿ ಒಕ್ಕಲ್ತನ ಅಂತ ತಿಳ್ಕೊಂಡಿವಿ. ಬರೀ ಅದನ್ನ ಮಾಡಿ ಯಾರು ಉದ್ಧಾರ ಆಗ್ಯಾರ? ಆತ್ಮವಿದ್ಯೆ, ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಏನ್ ಅಪರಾಧ ಮಾಡೋದು ಯಾವಾಗ ಬಿಡ್ತೀರಿ ನೋಡ್ರಿ, ಆವಾಗ ನೀವು ಮುಕ್ತರಾಗ್ತೀರಿ. ಎಲ್ಲ ಶರೀರಗಳನ್ನು ಕೈ ಬಿಡಬೇಕಾಕೈತಿ. ಮಹಾಕಾರಣ ಶರೀರದಲ್ಲಿ ತನ್ನ ನಿಜದ ಅರಿವು ಆಕೈತಿ. ಏನ್ ಅದಕ್ಕೆ 3 ಶರೀರಗಳ ಮೀರಿ ಮಹಾಕಾರಣ ಸ್ಥಿತಿ, 4ನೇ ಶರೀರದ ಆ ಸ್ಥಿತಿಯೊಳಗೆ ನಮ್ಮ ನಿಜದ ಅರಿವು ನಮಗಾಕೈತಿ. ಇನ್ನು ಅವಿಷೆಲ್ಲ ಎದರೊಳಗೆ ಕಳೆದ್ರಿ ನೋಡ್ಕೊರಿ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಅವಿಷೆಲ್ಲ ಕಳೆದು ನಿಜವಾದ ಇರುವಿನ ಸ್ಥಿತಿ ನಮ್ಗೆ ಅನುಭವಕ್ಕೆ ಬಂದ್ರೆ ಹೆಂಗೆ ಬರ್ಬೇಕು ಹೇಳ್ರಿ? ನೀ ಕತ್ತಲೆ ಒಳಗೆ ಏನಾರ ಮಾಡ್ಕೋತ ಕೂತ್ರೆ ಕತ್ತಲೆ ಒಳಗಿನ ಕತ್ತಲೆಯನ್ನು ಕಳೀಲ್ಲ. ಅದು ಕರ್ಮೋಪಾಸನೆಗಳೆಲ್ಲ ಏನು ಮಾಡುವ ಅಜ್ಞಾನದೊಳಗೆ ನೋಡು. ಮತ್ತಷ್ಟು ಅಜ್ಞಾನ ಗಟ್ಟಿ ಆಕೈತಿ ಹೊರತು ಅದರಿಂದ ಬಿಡುಗಡೆ ಎಂದೂ ಆಗುವುದಿಲ್ಲ. ಶರೀರಕ್ಕೆ ಪ್ರಾರಬ್ಧದ, ನಿನಗೆ ಪ್ರಯತ್ನ ಮಾಡ್ಬೇಕು. ನೀನು ಸ್ವರೂಪ ಜ್ಞಾನ ನಿನಗದು. ಆ ಜ್ಞಾನಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ಬೇಕಾಗತ್ತೆ. ಉಂಡ ತಿಂದ ಮಜಾ ಮಾಡಿ ಸುಖ ಹೊಂದಬೇಕಂತ ಹೊಂಟೀವಿ ನಾವು. ಅಷ್ಟು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಉಣ್ಣೋದ್ರಿಂದ, ತಿನ್ನೋದ್ರಿಂದ, ಮಜಾ ಮಾಡೋದ್ರಿಂದ ನೆಮ್ಮದಿ ಸಿಕ್ಕೈತೇನು? ಸುಖಿ ಆಗುದ್ರ ಸಲುವಾಗಿ ಹಠ ಹಿಡಬೇಕು. ಸತ್ಯ ತ್ರಿಕಾಲ ಬಾಧ್ಯವಾದದ್ದು. ಜೀವ ಭಾವನೆಯನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಎಲ್ಲ ಕೆಲಸದಿಂದ ಮುಗಿದಂಗೆ ನೋಡು. ಜೀವ ಭಾವನೆ ತಪ್ಪು ತಿಳುವಳಿಕೆ ಒಳಗೆ ನೀನು ಅಲ್ಲದ ನೀನಂತ ತಿಳ್ಕೊಂಡು ಏನೇನಾದ್ರು ಮಾಡ್ಕೊಂತ ಹೊಂಟಿ. ಜೀವ ಭಾವನಾಶ ಆದ್ರೆ ಇದೆಲ್ಲ ಹೋಗ್ತೈತಿ. ತಪ್ಪು ತಿಳುವಳಿಕೆ ಕಳ್ಕೊಂಡೆ ಅಂದ್ರೆ ಅದರಿಂದ ಆಗುವಂಥ ಅನರ್ಥಗಳೆಲ್ಲ ಹೋಗಿಬಿಡ್ತಾವೆ. ನೀನಲ್ಲದ ನೀನಂತ ತಿಳ್ಕೊಂಡ ಇವನ್ನೆಲ್ಲ ಮಾಡ್ಲಿಕ್ಕತ್ತಿ. ನನಗೆ ಈಗ ನಾನಾ ಮಾಡವ, ನಾನಾ ಉಣ್ಣವ ಆರೋಪ ಮಾಡ್ಕೊಂಡು ಕುಂತೀವಿ. ನೀನು ವಿಚಾರದಿಂದ ಈ ಆರೋಪಿತ ಭಾವನೆಲ್ಲ ತೆಗೆದು ಹಾಕಿದಾಗ ನಿನಗೆ ನಿತ್ಯ ಸುಖದ ಅನುಭವ ಆಗ್ತೈತಿ. ಶರೀರ ಅಭಿಮಾನ ಬಿಡ್ಬೇಕನ್ನೋ ಹೊತ್ನ್ಯಾಗ ಈ ದೇಶದ ಅಭಿಮಾನ ತಗೊಂಡು ಏನು ನಾವು? ವಿಷಯ ವಸ್ತುಗಳು ಯಾರಲ್ಲಿ ಜಾಸ್ತಿ ಇರ್ತಾರೋ ಅವ್ರಿಗೆ ದೊಡ್ಡವರು ಅಂತ ನಾವು ತಿಳ್ಕೊಂಡೇವಿ. ನಿಜವಾಗಿ ಅವರು ದಡ್ರನವರು. ವಿಷಯ ಸಂಗ್ರಹ ಮಾಡ್ಕೋತ ಕೂಡ ಅವ್ನು ಶಾನೆ ಅನ್ನೋ ದಡ್ಡ. ಎದ್ರ ಸಂಬಂಧ ಮಾಡಿದವ? ನಿನಗೇನು ಲಾಭ ಕೊಟ್ಟರು ಹೇಳು? ಏನು ಗಳಿಸಿದ್ರೆ ಸುಖ ಸಿಗ್ತೈತೆ ಹೇಳಿ? ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ಜಗತ್ತಿನಾಗ ನಿನಗೆ ನೆಮ್ಮದಿ ಐತಿ? ಹಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಏನೇನೋ ಕಲ್ಪಿಸ್ಬಿಡ್ತಾನೆ ನಮಗೆಲ್ಲ. ಎಲ್ಲ ಥರದ ಹೊಲ ಇರ್ಬೇಕು, ಮನೆ ಇರ್ಬೇಕು, ಮಕ್ಕಳು ಮರಿ ಇರ್ಬೇಕು, ಎಲ್ಲ ಅಧಿಕಾರ ಇರ್ಬೇಕು. ಇಷ್ಟೆಲ್ಲ ಅನುಕೂಲ ಐತಪ್ಪ ನಿನಗೆ. ಇದು ಯಾವುದೂ ಕೊರತಿಲ್ಲ. ಆರಾಮದೇನು ಅಂದ್ರೆ ಹಂಗಾರೆ ಆರಾಮಿರಾಕಿ ಈ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಇದ್ದೊಳಗೆ ಆರಾಮಿದ್ದೀವಿ, ಏನು ಸಂಕಟದಾಗಿದ್ದೀವಿ, ಅಲ್ಲಿ ಏನು ಅವಲಂಬಿಸ್ಕೊಂಡಿದ್ದೆ ಅಂದ್ರೆ ಅಲ್ಲಿ ಆರಾಮ ಇರಬಾರ್ದಾಗಿತ್ತು. ಜಗತ್ತಿನ ಯಾವ ವಸ್ತುಗಳು ಇಲ್ಲಲ್ಲ ಅಲ್ಲಿ. ನೀ ತಿಳ್ಕೊಂಡ ವಸ್ತುಗಳು ಯಾವುವು ಇಲ್ಲ. ಅಲ್ಲಿ ಆರಾಮ ಹೆಂಗೆ ಅನ್ಬೇಕು ಅಂತ ಅಂದಿಂದ ಆರಾಮು ಈ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಇಲ್ಲ, ಪ್ರತಿಯೊಬ್ಬರ ಅಂತರಂಗದಲ್ಲಿ ಅನುಭವ ಬರುವಂತಹದ್ದು ಐತಿ. ನಮ್ಮೊಳಗೆ ಅದನ್ನು ನೋಡ್ಕೊಳಾಗ್ತಾ ಇಲ್ಲ. ಮತ್ತು ಅನ್ಯದ್ರ ಹುಡುಕಾಕೊಂಡೀವಿ. ವಿಶ್ವ ಅನ್ನೋದೆಲ್ಲ ಅದು ಕಸಬರಿಗಿದ್ದಂಗೆ ಅದು. ಹೌದು, ವಿಶ್ವದ ವಿಷಯ ಅಂದ್ರೆ ಅದು ಕಸ. ನನ್ನದು ಕಸದಾಗ ರಸ ಹುಡುಕಿರಿ ಎಂದು ಸಿಗ್ಬೇಕ್ರಿ. ತೂರ್ಕಿ ವಸ್ತು ಅದು, ತೂರ್ ಎಡಗುದು. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲದಂಥದ್ದು. ಒಂದು ಜಾಗೃತ ಅವಸ್ಥೆನ ನಿನಗೆ ಸುಯಿನೂ ಕೊಡೋದಿಲ್ಲ. ನಿಂದ ಇಷ್ಟು ಎಚ್ಚರಿಕೆ ಅವಸ್ಥೆ ಆಗ್ಯಾವಲ್ಲ, ಏನು ಲಾಭ ಮಾಡ್ಕೊಂಡೆ? ಕೊಟ್ಟಿದ್ರೆ ನೀತಿಗೆ ಯಾಕೆ ಹೋಗಿದ್ದಿ? ನಿನ್ನನ್ನು ನೀನು ಸೃಷ್ಟಿ ಮಾಡಕ್ ಬರ್ತೈತಿ. ಅರು ಇರೋ ಆನಂದವನ್ನು ತಯಾರು ಮಾಡಕ್ ಬರ್ತೈತಿ. ಏನು ಕುಡಿಸಿ ತಯಾರು ಮಾಡಕ್ಕಾಗತ್ತೆ ಹೇಳಿದ್ರು ಆನಂದವನ್ನು?
ಜಗತ್ತಿನ ಎಲ್ಲ ವಿಜ್ಞಾನಿಗಳೆಲ್ಲ ಕೂಡ್ಕೊಂಡು ತಯಾರು ಮಾಡ್ತೀರಿ ನಾವು 1 ಪೌಂಡ್ ಆನಂದ ತಯಾರು ಮಾಡಿ ಕೊಡ್ರಿ. ಅದು ಸೃಷ್ಟಿ ಪದಾರ್ಥ ಅಲ್ಲ. ಏನಾರು ಕುಡಿಸಿ 2 ವಸ್ತುಗಳನ್ನು ಕುಡಿಸಿದ್ರೆ 3ನೇ ವಸ್ತು ತಯಾರಾಕೈತಿ. ಆನಂದ ಏನು ತಯಾರಾಗುವುದಿಲ್ಲ. ಅದು ಏನು ಇಡೀ ವಿಶ್ವನ ನಿನ್ನ ಕಲ್ಪನಾ ಅದು. ಅದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮಿರ್ತೀನಿ. ಏನು ಮುಂಜಾನೆ ಸಂಜೆ ಮಟ್ಟ ಸುಖ ದುಃಖದ ಸಿಲುಕು ತೆಗೆದಿಟ್ಟಿರಿ ನಾ. ಏನಾಯ್ತಪ್ಪ ಅದರಿಂದ ನಮ್ಗೆ ಏನು ದುಃಖ ಆಯ್ತು ಏನು ಸುಖ ಆಯ್ತು? ಒಬ್ರಿಗೊಬ್ರು ಸುಖ ಕೊಡಕ್ಕೆ ಬರ್ತೈತೇನ್ರಿ? ತೊಗೊಳಕ್ಕೆ ಬರ್ತೈತೋ ಅದು? ಅದು ತಗೊಳಿದ್ದೇನು ಸಣ್ಣ ಸಾಮಾನು ಕೊಡ್ಬೋದು, ತಗೋಬೋದು. ಸುಖ ಏನಾರು ಕೊಡೋಕೆ ಬರ್ತೈತೇನ್ರಿ ಅದು? ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೆ ಅದು ಉಳಿತೈತಿ. ಒಂದು ದಿನದ ಕೊನೆಗೆ ಏನು ಚಿಂತೆ, ವ್ಯಸನ, ದುಃಖ. ಇವತ್ತಿನ ಕೊನೆಯ ಶಿಲ್ಕ್ ಏನೈತಿ? ನಾಳೆ ವ್ಯಾಪಾರದ ಬಂಡವಾಳ. ಹಾಗೆ ಪುನರಪಿ ಜನನ, ಪುನರಪಿ ಮರಣ. ಏನು ಯಾರಾದರೂ ಯಾರದಾರ ಬಾಳೆ ತಿದ್ದಾಕ ಬರ್ತೈತೇನ್ರಿ? ನಾವು ಮಾಡಿದ ಕರ್ಮ ತಿದ್ದಾಕ ಬರ್ತೈತೇನ? ಬರುದಿಲ್ಲ. ಅದನ್ನ ಸುಮ್ಮನೆ ಹೆಂಗೈತಿ ಹಂಗೆ ಅನುಭವಿಸೋದು. ಮಾಡಿಬಿಟ್ಟು ಅದ್ರಾಗ್ತಿ ಬಿಟ್ಟು ಬಾಣ ಹೆಂಗೆ ತಕ್ಕೊಳಿಕ್ ಬರೋದಿಲ್ಲ. ಹಂಗೆ ಮಾಡಿದ ಕರ್ಮ ನೀವು ಉಂಡ ತೀರ್ಸ್ಬೇಕು. ಹೆಂಗೆ ಇರಲಿ, ಅದು ಚಲೋದ ಇರಲಿ ಕೆಟ್ಟ, ಉಂಡ ತೀರ್ಸ್ಬೇಕು. ಬೇರೆ ಪರಿಹಾರ ಅದಕ್ಕಿಲ್ಲ. ಏನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದು ದೇವ್ರೇನಾದ್ರು ತಿತ್ತವ ನೀನು? ಹಣೆ ಬರ ತಿದ್ದಾಕತ್ತೇನೆ? ಯಾರ ಬಾಳೆ ತಿದ್ದಾಕತಿ? ತಮ್ಮ ಕೆಲಸದಾಗ ತಾವು ಬಿದ್ದು ಒದ್ದಾಡ್ತಾವ. ದೇವ್ರು ಆ ಮುಡ್ಡೆ ಮಕ್ಕಳು ನಿನ್ನೆ ತಿಂತಾರೆ. ಹರಿಹರ ಬ್ರಹ್ಮಾದಿಗಳು ನಾವು ಇಟ್ಟ ಕೂಲಿ ಆಳುಗಳು, ನಮ್ಮ ಕಲ್ಪನೆಯ ತೆರೆಗಳು ಅಂದರು. ಸುಖದ ಮಿಂಡ ಹೊಟ್ಟೆ ತುಂಬ ಉಂಡ ಅಂದ್ರೆ ಜೀವನ್ ಮುಕ್ತ ಒಬ್ಬನ. ಎದ್ರ ಬಗ್ಗೆನೂ ಅವಾಗ ಚಿಂತೆ ಇರ್ತದೆ. ಏನು ಕಳೆದದ್ದನ್ನು ನೆನಪು ಮಾಡವಲ್ಲ, ಇಲ್ಲದನ್ನು ನಾವು ಬಯಸವನೂ ಅಲ್ಲ. ಇಲ್ಲದನ್ನು ಬಯಸ್ತೇವೆ ನಾವು. ಹಂಗಾಗ್ಬೇಕು ಹಿಂಗಾಗ್ಬೇಕು ಏನೇನು ಕಲ್ಪಿಸ್ಕೊಂಡು ಇದ್ದ ಸುಖ ಮರೆತು ರೆಡಿ ಇದ್ದದ್ದನ್ನು ಮರ್ತೇವೆ ನಾವು. ಇಲ್ಲದನ್ನು ಕಲ್ಪಿಸ್ಕೊಂಡು ಬೆನ್ನು ಹತ್ತಿ ತಿರ್ಗಾಕ್ತಿ. ಏನು ನಿನ್ನ ನಿಜವನ್ನು ನೀ ಅರಿತುಕೊಂಡೆ ಅಂದ್ರೆ ನಿನಗೆ ನೆಮ್ಮದಿ. ಏನು ನೆಮ್ಮದಿ ಕಳ್ಕೊಬೇಕಾಗತ್ತೆ ಅಂದ್ರೆ ಅನ್ಯದ್ರ ಕಡೆ ಲಕ್ಷ ಕೊಡು. ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನ ಕಡೆನೇ ಲಕ್ಷ ಕೊಡೋದು ನೋಡಿ. ಉಸುಕಿನಿಂದ ಎಣ್ಣೆ ತೆಗಿಬಹುದು, ನೀರಿನಲ್ಲಿ ಬಿಳೆ ಮೀನಿನ ಹೆಜ್ಜೆ ಕಾಣಬಹುದು, ಬಿಳೆ ಕಾಗಿ ನೋಡ್ಬೋದು. ಆದ್ರ ವಿಷಯದಿಂದ ಯಾವ ಶ್ರೀಮಂತನು ಕೂಡ ಸುಖ ಶಾಂತಿಯನ್ನು ಹೊಂದಲಾರ. ಎಲ್ಲ ಥರದ ಅನುಕೂಲ ಮಾಡಿಕೊಂಡೆ ಬಂದರೂ ಅದ್ರ ನೆಮ್ಮದಿ ಸಿಗುವುದಿಲ್ಲ. ಗೊಬ್ಬರದಾನ ಪೋಳಿ ಕೆಬರಿದಂಗೆ ಕೆಬರಾಕೈತಿ. ಎಷ್ಟು ಜನ್ಮ ಆತ್ರಿ ವಿಷಯ ವಸ್ತುಗಳಲ್ಲಿ ಹುಡುಕಾಕೈತಿ. ಶರೀಫರು ಅಂದಾರಲ್ಲ, ಕೋಳಿಯೇ ನೀನು, ಕೋಳಿಯೇ ಹಿಂಗ ಹಾಳು ಮಾಡೋದು ಕಂಡು ತಾಳಲಾರದು. ಸಮಾಧಾನ ಕೆಡಿಸ್ಬೋದೈತಿ, ಅದ್ರಾಗೈತಿ ಇದ್ರಾಗಂಗೆ ಕೆಬರೇ ಕೆಬರ್ತದೆ ಸಂಜೆ ಮಠ. ಹೌದಿಲ್ಲ? ಏನು ಸಿಕ್ತೆ ಅದ್ರಾಗ? ಬರೀ ಅದ್ರದ್ದು ಕೆದರಿ ಒಗಿತೈತಿ. ಅದ್ರಾಗ ಏನೂ ಇಲ್ಲ. ಹಂಗೆ ವಿಷಯ ವಸ್ತುಗಳಲ್ಲಿ ಅದ್ರಾಗೈತಿ ಇದ್ರಾಗೈತಿ ಅಂದ್ರೆ ಬೇಳೆ ಕಳೆದ್ಬೋದು. ಬರೀ ಬೇಸರಿಕೆಯನ್ನು ಹೊಂದಿ ತನ್ನೊಳಗೆ ತಾ ವಿಶ್ರಾಂತಿಯನ್ನು ಹೊಂದೈತಿ. ಸ್ವಂತ ವಿಚಾರ ಮಾಡಲಿಲ್ಲ ಅಂದ್ರೆ ಶಾಸ್ತ್ರನೂ ಉಪಯೋಗ ಬರ್ತದೆ. ಸ್ವತಃ ನಿನಗೆ ಸಾಮರ್ಥ್ಯ ಬೇಕು, ವಿಚಾರ ಮಾಡೋ ಸಾಮರ್ಥ್ಯ. ಸ್ವಂತ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಎಲ್ಲಿಗೆ ಹೋಗಿ ಏನು ಕಲ್ತು ಬಂದ್ರು, 28 ಪದವಿ ಪಟ್ಟಾಂತರ ಪಡೆದ್ರು ಮತ್ತು ಕಡೆಗೆ ಎಲ್ಲಿಗೆ ಬರೋದು ನೀನು? ಸುಂಬುಳು ಕುಡಿಕೆಗೆ ಬರೋದು. ಸುಂಬುಳು ಕುಡಿಕೆ ಅಂದ್ರೆ ತಿದ್ದಿದ್ದಿಲ್ಲ. ಮೂಗ ನೆಟ್ಟಗೈತಿಲ್ಲ ನೋಡಕ್ ಹೋಗ್ತಾನೆ. ಹೌದಿಲ್ಲ? ಹಿಂದಿನ ರಾಜ ಮಹಾರಾಜರೆಲ್ಲ ಉಂಡುಟ್ಟು ಸುಖ ಹೊಂದಿದ್ರು. ನಾವು ಯಾರದಾರ ಹೇಳಿ ಸುಖದಿಂದ ನಾವು ಇದರಿಂದ ಸುಖ ಹೊಂದಿದ್ವಿ? ನಾವು ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ. ನೀನು ಸಮಾಧಾನ ಶಾಂತಿಯನ್ನು ಕಳ್ಕೊಂಡು ಇಡೀ ಸಾಮ್ರಾಜ್ಯ ಗಳಿಸಿದ್ರೆ ಏನು ಉಪಯೋಗ? ಒಂದು ದಿನದ ಸಿಲುಕು ತೆಗೆದ್ರೆ ಹೊಟ್ಟೆ ರೊಮ್ಮ ಅಂತದ. ಕೊನೆಗೆ ಪರಿಣಾಮ ಏನಕೈತಿ? ಚಿಂತೆ, ವ್ಯಸನ, ದುಃಖ.
ಸುಖದ ಸಾಮ್ರಾಜ್ಯವನ್ನು ಏನಾರು ಗಳಿಸಿರಿ ನಾವು. ಶರೀರ ಕೆಲಸ ಮುಗಿದ್ರು ಇನ್ನೂ ಮನುಷ್ಯನ ಕೆಲಸ ಮುಗಿಯುವುದು. ಇನ್ನೂ ಅದು ಹಂಗೆ ಜಿಗದಾಡ್ಬೇಕಂತ ಹರಿಯದ್ದಾಗೈತೆ ಅದು ಮನುಷ್ಯನ ಶರೀರ ಮುದುಕಾಗೈತೆ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲೋ ಅಂದ್ರೂ ಬಿಡವಲ್ದಂಗ ಎದನ್ನು ಬಿಡವಲ್ದ್ರಿ. ಹರಿಯದವ್ರಿಗಿಂತ ಹೆಚ್ಚಿಗೆ ಜಿಗದಾಡಕ್ ಹೋಗ್ತೈತಿ. ಹೊರಗೆ ಸ್ವರೂಪ ಚಿಂತನೆ ಮಾಡ್ಲಿಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ಈ ಆಂತರಿಕ ಅಭ್ಯಾಸ ಮಾಡೋ ಕೆಲಸ ಇದೆ. ಹೊರಗೆ ಯಾವ್ದನ್ನು ನೋಡೋದಿಲ್ಲ. ಒಳಗೆ ಅನುಭವ ಬರುವಂಥದ್ದು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಅದು ಸುಖ ಶಾಂತಿ ಅನ್ನುವಂಥದ್ದು. ಮಠಮಾನ್ಯದವರಿಗೆ ಸನ್ಯಾಸಿ ಸ್ವಾಮಿ ಮಠಮಾನ್ಯದವರಿಗೆ ಹಣ ಕೊಡಕ್ಕೆ ಹೋಗ್ಬಾರ್ದು. ಅವ್ರ ಸಂಗ್ರಹದಿಂದ ಚೈನಿಗೆ ಹಿಡಿತಾರೆ. ಹೌದಿಲ್ಲ? ದುಡ್ಡು ಇತ್ತಂದ್ರೆ ಮನುಷ್ಯನ ಸುಮ್ಮನೆ ಕೊಂಡ್ರು ಬಿಡುವುದಿಲ್ಲ, ಗದ್ದಲ ಹಿಡಿಸ್ತಾರೆ. ಸಂಗ್ರಹ ಮಾಡ್ಕೊಂಡು ಚೈನಿಗೆ ಹಿಡಿತಾರೆ ಅವರು. ಅಹಂಕಾರದಿಂದ ಕಾಮ ಅಂದ ಕೋಪ ಅಂದ ಆಗ್ಬಿಡ್ತಾನೆ. ಆಹಾರ ನಿದ್ರಾ ಭಯ ಮೈಥುನ ಪಶು ಪಕ್ಷಿಗಳಿಗೆ ಮನುಷ್ಯನಿಗೆ ಸಮಾನ ಅದಾವ. ಏನ್ ಪಶು ಪಕ್ಷಿಗಳು ಯಾವ ರೀತಿ ಬದುಕ್ತಾವ ಹಂಗೆ ಮನುಷ್ಯನಿಗೆ ಬದುಕಾಗಲ್ದು. ಯಾವುದು ಚಿಂತೆ ಇಲ್ದ ಇದಕ್ಕಿದ್ದಂಗೆ ಇರ್ತಾವು. ಏನ್ ಇಲ್ಲದನ್ನ ಮಾಡ್ಕೊಂಡು ಇಲ್ಲದ ಸಮಾಧಾನ ತಲೆಯಾಗ ತುಂಬಿಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಳ್ಳೋ ಅಂದ್ರೆ ಮನುಷ್ಯನ ಅವು ನಿಸರ್ಗಿಕ ಅನುಸಾರವಾಗಿ ಜೀವನ ಸಾಗಿಸ್ತಾವು. ಮನುಷ್ಯ ಕೃತ್ರಿಮವಾಗಿ ಜೀವನ ಸಾಗಿಸಿ ಸಮಾಧಾನ ಕೆಡಿಸ್ಕೊತಾನೆ. ಏನ್ ಹರಿಷಡ್ ವರ್ಗಗಳನ್ನು ಗೆಲ್ಲಲಿಕ್ಕೆ ಮಾನವನಿಗೆ ಮಾತ್ರ ಬರ್ತದೆ. ಅದನ್ನು ಗೆದ್ದವರೆಲ್ಲ ಏನ್ ಮಾಡಿದ್ರು? ಹರಿಷಡ್ ವರ್ಗ ಗೆದ್ದವ್ರು ಯಾರಿದ್ದಾರೆ? ಅವರ ಜೀವನ್ಮುಕ್ತರು, ವೈರಿಗಳು ಅಂತ. ಷಡ್ವೈರಿಗಳು ಅವರು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿಗೆ ಅಂತ ಹರಿಷಡ್ ವರ್ಗಗಳಂತ. ಏನ್ ಮಹಾಪುರುಷರ ಜಾತಿ ಲಿಂಗ ನೋಡಕ್ ಹೋಗ್ಬಾರ್ದು, ಎಣಿಸ್ಬಾರ್ದು. ಮಹಾಪುರುಷರು ಕೆಲವರು ವ್ಯಕ್ತವಾಗಿ ಕೆಲವರು ಅವ್ಯಕ್ತವಾಗಿ ಶರೀರ ಬಿಟ್ಟಾರೆ. ಅಭ್ಯಾಸದ ಶಿವೊಳಗೆ ಸ್ಥಾನ ಪ್ರತ್ಯಾಹಾರ ಅವಶ್ಯದ ನೋಡ್ರಿ. ವಾನಪ್ರಸ್ಥಾಶ್ರಮಕ್ಕೆ ಬರದೇ ಇದ್ರೆ ಧ್ಯಾನ ಹತ್ತುವುದನೇ ಇಲ್ಲ. ನಾಳೆ ಇವನ್ನೆಲ್ಲ ಸಾಕಷ್ಟೆಲ್ಲ ಗಳಿಸಿ ಇದನ್ನ ಬಿಟ್ಟು ಹೋಗುವಾಗ ಇನ್ನು ಹಿಂಬಲ್ಲಿ ಯಾವ ಬರೋದಿಲ್ಲ. ಇಟ್ಟಲ್ಲೇ ಕೊಟ್ಟಲ್ಲಿ ಹೆಂಡತಿ ಬಾಗಿಲು ತನಕ ಅಷ್ಟೇ. ದನಕರ ಕೊಠಡಿ ಒಳಗೆ ಬಂದು ಒಳಗ ಸ್ಮಶಾನದವರೆಗೆ ಮಾತ್ರ ಬರ್ತಾರೆ. ನಿನ್ನ ಹಿಂಬಾಲಿ ಬರೋದು ಯಾವುದು ಅಂತ ನೀವು ಮಾಡಿದ ಪಾಪ ಪುಣ್ಯ ನಿನ್ನ ಹಿಂಬಾಲಿ ಬರ್ತದೆ. ಅದಕ್ಕೆ ಅದನ್ನು ಗಳಿಸ್ಕೋ. ನಿನ್ನ ಹಿಂಬಾಲಿ ಬರುವಂಥದ್ದು ಯಾವುದು ಪುಣ್ಯ ಸಂಗ್ರಹ ಮಾಡು. ಅದು ನಿನಗೆ ಹಿತ ಕೊಡ್ತದೆ. ಇನ್ನೊಬ್ಬರಿಗೆ ಹಿತ ಮಾಡೋದ ಪುಣ್ಯ, ಅದನ್ನು ಮಾಡಕ್ಕೆ ಕಲಿ ಅಂದ್ರೆ. ಆದ್ರೂ ವಿಷಯದ ಆಶಯ ಮಾಡಕ್ಕೆ ಹಚ್ಚೋದಿಲ್ಲ. ಇನ್ನೊಬ್ಬರು ಮಾಡಿದ್ರೆ ನಮ್ಗೇನು ಬರ್ತದೆ? ನಿನಗೆ ಬರ್ಬೇಕಾದ್ರೆ ಇನ್ನೊಬ್ಬರು ಕೆಡಕ್ ಮಾಡಿದ್ರು ಚಲೋದು ಮಾಡಿದ್ರು ನಿನಗೆ ಬರ್ತದೆ. ಇನ್ನೊಬ್ಬರಿಗೆ ಹಿತ ಮಾಡೋದು ಎದರ ಸಂಬಂಧ? ನಿನಗಾಗಿ, ನಿನ್ನ ಹಿತಕ್ಕಾಗಿ. ಅಲ್ಲಿ ನಿನ್ನ ಸ್ವಾರ್ಥದ. ಹೌದು, ಅಲ್ಲಿ ಡಿಪಾಸಿಟ್ ಮಾಡಿದೆ ಅಂದ್ರೆ ನಿನಗೆ ಅದರ ಸಂಗ್ರಹ ಯಾವಾಗ ಬೇಕು ಅವಾಗ ನೀನು ತಕ್ಕೊಳಕ ಬರ್ತೈತೆ, ನೀನು ಒದಗ್ತೈತೆ. ಅದು ಪುಣ್ಯ ಮಾಡಿತ್ತಂದ್ರೆ. ಪುಣ್ಯ ಇದ್ರೆ ಮಹಾತ್ಮರ ಆಶ್ರಯನೂ ಸಿಗ್ತದೆ. ಇಲ್ಲಾಂದ್ರೆ ಅಂಥವ್ರ ಆಶ್ರಯನೂ ಸಿಗುವುದಿಲ್ಲ ನಿನಗೆ. ವಿಷಯದ ವ್ಯಾಮೋಹ ಜ್ಞಾನ ಸಮಾಧಿಗೆ ಬರುದಿಲ್ಲ. ಅದು ಮತ್ತು ಅಜ್ಞಾನದಾಗ ಬಿದ್ದೊಳೋದು, ನಿದ್ದೆಯಾಗ ಎದ್ದು ಹೋಗಿಬಿಡ್ತೈತಿ, ಬಿದ್ದು ಎದ್ದು ಹೋಗ್ತೈತಿ. ವಿಷಯ ಚಿಂತನೆ ಮಾಡಿ ದನ ಹೋಗ್ತೈತಿ, ಕಡೆಗೆ ನಿದ್ದೆಗೆ ಮರಿ ಹೋಗ್ತೈತಿ. ಎಚ್ಚರ ಆದ ಕೂಡಲೇ ಮತ್ತು ಅದನ್ನು ಮಾಡ್ಕೊಂತ ಹೋಗ್ತೈತಿ. ಇದ್ರ ಕಡೆ ಲಕ್ಷ್ಯ ಇಲ್ಲ. ಈ ಶರೀರ ನಾನನ್ನು ತಾದಾತ್ಮ್ಯ ಭಾವ ಯಾರ್ಯಾರು ಹಿಡ್ಕೊಂಡು ಕೂತೀರಿ ಅವರೆಲ್ಲರೂ ಪ್ರಾಪಂಚಿಕರ. ಪ್ರಥಮ ಗುರು ತಾಯಿ ಮೊದಲನೇ ಗುರು ಅಂದರು. ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂದರು. ಅಂತ ಉತ್ತಮ ಸಂಸ್ಕಾರ
ತಾಯಿಯಿಂದ ನಾವು ಪಡ್ಕೋಬೇಕಾಗೈತಿ. ಅಂಥ ತಾಯಿಗಳು ಸಿಗ್ಬೇಕಲ್ಲ ಮಕ್ಕಳಿಗೆ ಸಣ್ಣಂದಿರ್ತ ಅಂಥ ಸಂಸ್ಕಾರ ಕೊಡಕ್ಕೆ. ತಾಯಿ ಮುಂದುವರಿದರೆ ಮಕ್ಕಳಿಗೂ ಆಧ್ಯಾತ್ಮಿಕ ಸಂಸ್ಕಾರ ಆಕೈತಿ. ಈ ಸಂಸ್ಕಾರ ಇದ್ದವ್ರು ಬೇಕಲ್ಲ ಅಂತವ್ರು. ಇದ್ರ ಜ್ಞಾನ ಮಾಡಿಕೊಡೋರು. ಮೊದಲ ಸಾರ ಅನಿಗತೆ ಯಾರು ಸಿಗ್ಬೇಕು? ಬಹಳ ಮಂದಿ ಗುರುಗಳದಾರ. ಎಲ್ಲರೂ ಶಿಷ್ಯನ ವಿತ್ತವನ್ನು ಹರಣ ಮಾಡೋರು ಹೊರತು ಚಿತ್ತದ ತಾಪವನ್ನು ಹರಣ ಮಾಡೋರು ಯಾರಿಲ್ಲ. ಶಿಷ್ಯ ವಿತ್ತಾಪಹಾರಕನ ಚಿತ್ತಾಪಹಾರಕ. ಶಿಷ್ಯನ ದ್ರವ್ಯವನ್ನು ಹರಣ ಮಾಡ್ತಾರೆ ಹೊರತು ಸಂಕಟ ಕಳೆಯವ್ರು ಯಾರು ಇಲ್ಲ ಅಂತ. ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮ ತುಂಬಿಕೊಂಡನು. ಸರ್ವೇಶಾಂ ಹೃದ್ದೇಶಿ ತಿಷ್ಠತಿ ಅಂತ. ಸಣ್ಣ ಹುಡುಗರಿದ್ದಾಗ ಏನು ಭೇದ ಇರುವುದಿಲ್ಲ. ಅಲ್ಲಿ ದೊಡ್ಡವರಾದಿಂದ ಅಲ್ಲಿ ಭೇದ ಭಾವ ಬರಕ್ಕೆ ಚಲೋ ಅಂತ ವಾತಾವರಣ ಮನಸ್ಸಿನಾಗ ತುಂಬಿಡ್ತೇವೆ. ಮಕ್ಕಳಲ್ಲಿ ಜಾತಿ ಮತ ಪಂಥವನ್ನು ಎಲ್ಲ ನೀವು ಅವುಗಳಲ್ಲಿ ಬಿಂಬಿಸ್ತೀರಿ. ಕೂರ್ತಿಲಿಯಾಗ ನಿಮ್ಮ ಜಾತಿ ಮತ ಪಂಥದಿಂದ ನಿಮ್ಗೆ ಏನಾರ ಎಳ್ಳಷ್ಟಾದರೂ ಆರಾಮ್ ಸಿಕ್ಕತ್ತೇನ ಅಂತ ಕೇಳಿದ್ರೆ ಏನೂ ಲಾಭ ಇಲ್ಲ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮೋಕ್ಷತ್ವ ಇವ ಉಪಯೋಗ ಬರ್ತಾವೆ ಹೊರತು ಬಾಕಿ ಏನು ಉಪಯೋಗ ಬರ್ತದೆ? ಏನು ನಿದ್ದೆ ಮಾಡಕ್ಕೆ ಯಾವ್ದಾರ ಜಾತಿ ಬೇಕಾಕೈತಾನೆ? ಬುದ್ಧಿ ಎಲ್ಲಿಯಾರು ಒತ್ತಿ ಇಟ್ಟಿರಿ, ವಿಚಾರ ಮಾಡ್ಬೇಕು. ಊಟಕ್ಕೆ ಉಪಚಾರಕ್ಕೆ ಬಿಡೆ, ಇದಕ್ಕೆ ಯಾಕೆ ಬಿಡೇನು? ಅನುಭವಕ್ಕೆ ಯಾರಪ್ಪನ ಬಿಡೇನು ಇಲ್ಲ. ಯಾವ ಜಾತಿ ಹೆಸರಿನ ನೀರು ಕುಡಿದು ಬಂದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಇದಕ್ಕೆ ಯಾವ ಜಾತ್ಯಾದಿ ನಿರ್ಬಂಧ ಇಲ್ಲ. ನೀರಿಗೆ ಯಾವ ಜಾತಿ ಐತಿ? ಗಾಳಿಗೆ ಯಾವ ಜಾತಿ ಐತಿ? ಮತ್ತು ಈ ಕುಲಗೋತ್ರ ನೋಡಕ್ಕೆ ಕುಂಟಿಯಲ್ಲಿ ಎದಕ್ಕೆ ಮಾಡ್ಕೊಂಡೇವ್? ಏನು ಲಾಭ ಐತಿ ಹೇಳಿ? ಗುಂಪು ಕಟ್ಕೊಂಡು ಹೊಡೆದಾಡೋದಿಲ್ಲ. ಭೇದ ಭಾವ ಹುಟ್ಟಿಸಿ ಅವ್ರು ಹೆಚ್ಚಿನವ್ರು ಇವ್ರು ಹೆಚ್ಚಿನವ್ರು ಎದ್ರ ಮ್ಯಾಗಿಂದ ತಿಳ್ಕೊಂಡೆ ನೀನು? ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ ಅಂತ. ಈ ಹುಚ್ಚಿನಾಗ ಎಷ್ಟೋ ಜನ್ಮಗಳ ಕಳೆದೆ, ಜಾತಿ ಹುಚ್ಚಿನಾಗ. ಏನು ಅಂತಃಕರಣ ಪರಿಪಕ್ವ ಆಗ್ಬೇಕಾತಂದ್ರೆ ಮನಸ್ಸಿನೊಳಗಿನ ವ್ಯಾಮೋಹ ಎಲ್ಲ ಪೂರ್ಣ ನಾಶ ಆಗ್ಬೇಕು. ಏನು ಎದರಾಗೂ ರಾಗಿಲ್ಲ, ಎದರಾಗೂ ದ್ವೇಷ ಉಳಿಬಾರ್ದು ನೀನು. ಪ್ರತಿಯೊಬ್ಬರಲ್ಲಿ ದೇವರನ್ನು ಅಥವಾ ಪರಮಾತ್ಮನನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ನೋಡ್ರಿ. ಇದನ್ನ ಎಲ್ಲ ತಂದೆ ತಾಯಿಗಳ ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಹೆಚ್ಚು ಅಂತಿರಲ್ಲ. ಆ ಜಾತಿ ಬಂದು ನಿಮಗೆ ಹೇಳಿತೇನೆ ನಾ ನಿಮ್ಮ ಜಾತಿ ಯಾವ ಅಂತೇಳಿ? ನಾಲಿಗೆ ರುಚಿಗೆ ಬೆನ್ನು ಹತ್ತಿ ಶರೀರ ಹಾಳು ಮಾಡ್ಕೊಂಡ್ರಿ, ಹೌದಿಲ್ಲ? ಎಲೆ ಅಡಿಕೆ ತಂಬಾಕು ತಿನ್ನಕೈತಿ ಕ್ಯಾನ್ಸರ್ ಹಚ್ಕೊಂಡ್ರಿ. ಇವನ್ನೆಲ್ಲ ಬಿಟ್ರೆ ಆರಾಮಿರಕ್ಕೆ ಬರ್ತೈತಿಲ್ಲ? ಅದು ಇಲ್ಲೂಲೆ ಇರಕ್ಕೆ ಬರ್ತೈತಿಲ್ಲ? ಎಲೆ ಅಡಿಕೆ ತಂಬಾಕ ಚಾ ಕುಡಿದು ಬಿಟ್ರೆ ಎಷ್ಟು ಆರಾಮಿರ್ತೀನಿ. ಹೆಂಗೆ ಬಿಡುದ್ರಿ? ಇದನ್ನೆಲ್ಲ ಮುಖ್ಯ ಇರೋದು ಅದು. ಊಟ ಇದ್ದರೂ ಅಡ್ಡಿಲ್ಲ, ನಮಗೆ ಚಾ ಕಪ್ ಬೇಕು, ಒಂದು ಚಾ ಕಪ್ ಕೊಡ್ರಿ, ಒಂದು ಕಪ್ ಚಾ ಕೊಡ್ರಿ. ಬರೀ ಅದ್ರಾಗ ಚಾದನ್ನು ಹುಳ ಆಗ್ಬಿಟ್ಟಿರಿ ನೋಡಿ. ಸಣ್ಣ ಸಣ್ಣ ಹುಡುಗರು ಮೊದಲು ಮಾಡಿ ಅದನ್ನು ಕಲಿಸ್ಬಿಟ್ರು. ಎದ್ದು ಕೂಡಲೇ ಚಾ ಅನ್ಬೇಕು. ಮೊದಲಿನ ಮಂದಿಯಲ್ಲಿ ಎತ್ತಿದ ಚಾ ಅದು ಗೊತ್ತಿದ್ದಿದ್ದಿಲ್ರಿ. ಅದು ತಿತ್ಲಾಗ ಬಂದದ್ದು, ಅದು ನಡ್ಬರ್ಕ ಶಿವಾನಂದ ಅಜ್ಜಾರಿಗೆ ಅದು ಗೊತ್ತಿಲ್ಲ. ಚಾ ಅಂದ್ರೆ ಎಲ್ಲಿ ತಿಂತಾರ ಅದನ್ನ ಕೇಳ್ತಿರ್ತಾವ್ರು. ಚಾ ಅಂದ್ರೆ ಎಲ್ಲಿ ಅದು ತಿಂತಾರ ಅದನ್ನ? ಎಲ್ಲಿ ಚಾ ಇಲ್ಲೇ ಇಲ್ಲ. ಅವ್ರು ಅಪ್ಪ ಅವರು ಬನಾರಸ್ಗೆ ಹೋದಾಗ ಒಂದು ಚಹಾದ ಅಂಗಡಿ ಇಲ್ಲ ಅವ್ರು. ಅದು ರೈಲ್ವೆ ಸ್ಟೇಷನ್ನಾಗ ಎಲ್ಲೋ ಅಂತ ಇರ್ತಿತ್ತಂತ ಚಹಾದ ಅಂಗಡಿ. ಅವಾಗ ಅವಾಗ ಒಂದು ಚಹಾದ ಅಂಗಡಿ ಇಲ್ಲ. ಎಲ್ಲ ಹಾಲಿನ ಇವಲ್ಲ, ಹಾಲಿನ ಐಟಮ್ ಹೌದಿಲ್ಲ, ಅವ ಸಿಗ್ತಿದ್ವು ಅಂತ. ಚಹಾದ ಅಂಗಡಿ ನಾವು ಕೇಳಿಲ್ಲ ಅಂದ್ರೆ ಅದು ಒಂದು ರೈಲ್ವೆ ಸ್ಟೇಷನ್ನಾಗ ಒಂದು ಏನೋ ಇರ್ತಿತ್ತಂತ ಚಹಾ. ಅವಾಗ ಮರಣ ಕಾಶಿ ಒಳಗಿಂದ ಹೇಳ್ತಾರೆ ಅವ್ರು ತಾವು ಕಲಿಯುವಾಗ. ಅಂತ ದೊಡ್ಡ ಸಿಟಿಯಾಗ ಚಹಾದ ಅಂಗಡಿ ಇಲ್ಲ ನಾವು. ಇತ್ತಿತ್ತಲಾಗಿ ಬಂದದ ಚಹಾ ಅಂತೇಳಿ ಮತ್ತೆ ಹಾಲು ಇವೆಲ್ಲ ಏನೇನು ಮಾಡ್ತಿದ್ರು ಅಂಗಡಿಗಳು. ಹಾಲಿನ ಇದ್ರಲ್ಲೇ ಮಾಡಿದ್ದು ಪೇಡ ಹೌದಿಲ್ಲ, ಅವೆಲ್ಲ ಸಿಗ್ತಿದ್ವು.
ಅವಾಗ ಶರೀರನೂ ಆರೋಗ್ಯ ಇರ್ತಿತ್ತು ಅಂಥವನ್ನೆಲ್ಲ ತಿಂದ. ಹೌದಿಲ್ಲ? ಚಹಾ ಕುಡಿದು ಹೆಂಗಾಗ್ಯಾವ ನೋಡಿ. 1 ಕಿಲೋಮೀಟರ್ ನಡೆಯೋಣಾಗೋಲ್ಲ. ಹೌದಿಲ್ಲ? ನಡೆಯಾಕತ್ ಕೂಲೆ ಕಾಲು ಮ್ಯಾಕತ್ತು ಬಿಡಪ್ಪ ಅಂತ ಪರಿಸ್ಥಿತಿ ಆಗೈತೆ. ಮೊದಲು ಎಷ್ಟೆಷ್ಟು ಹರಿದಾರಿ ಅಡ್ಡಾಡಿ ಬರ್ತಿದ್ರು, ವಜ್ಜೆ ಹೊತ್ಕೊಂಡು ಹೋಗಿದ್ರಿ. ಇಲ್ಲ ಹೊಲಕ್ಕೆ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ಅದಾವ ಹೊಲಗಳು, ತೆಳಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ಹೋಗಿ ಹೊಳ್ಳಿ ಬರೋರಾಗೆ ಅಂದ್ರೆ ಅದು ಮುಗಿದ ಹೋಗಿ ಹೊತ್ಕೊಂಡು ಹೋಗೋದು ಹೊತ್ಕೊಂಡು ಬರ್ಬೇಕು. ಮತ್ತೆ ಶಾಂತಿ ನೋಡ್ಕೊಂತ ಹೋಗ್ಯಾರ. ಅವಾಗ ಹೆಂಗೆ ಗಟ್ಟಿ ಮುಟ್ಟಿದ್ರು. ಅದು ಅಡ್ಡಾಡ್ಕೊಂತ ಇದ್ರೆ ಮನುಷ್ಯ ಗಟ್ಟಿ ಇರ್ತೈತ್ರಿ. ನಾವು ಅಡ್ಡಾಡೋದು ಬಿಟ್ಟಿವಿ, ಗಾಡಿ ಹತ್ತಾಕೈತಿವಿ, ಮಾಡಿತ್ತು ನೋಡಿದಂತ. ಬ್ಯಾಡ್ ನರಿ ಮರ ಅಡ್ಡಾಡ್ಕೊಂತ ಬರ್ತೇನೆ ನಾವು. ನಾವು ಶರೀರ ಆರೋಗ್ಯ ಇರ್ತೈತಿ. ನಾವು ಈಗ ಹತ್ತಿ ಆರಾಮ್ ಹೊಕ್ಕಿವಂತ ತಿಳ್ಕೊಂಡೇವಲ್ಲ, ನೀ ದೌಡ್ ಹೋಗಾಕ ಹತ್ತದ ಕರೆನಂದ್ರೆ ಅದ ಮನುಷ್ಯನ ಇದನ್ನೆಲ್ಲ ಗಾಡಿ ಹತ್ತಿ 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 ಇದೇ ಹೋಗಿಬಿಟ್ಟದ. ಅಡ್ಡಾಡ್ಕೊಂತ ಇರ್ನಿ, ಹೆಚ್ಚು ಎಷ್ಟು ಅಡ್ಡಾಡ್ತೀವಿ ಅಷ್ಟು ದಿನ ಬದುಕ್ತೀನಿ. ಮತ್ತೆ ಅದಕ್ಕೆ ಇದು ಚಲನವಲನ ಇರ್ಬೇಕು, ಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು. ಶರೀರ ಮನಸ್ಸು ಮಾತ್ರ ಸ್ಥಿತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು. ಮನಸ್ಸನ್ನು ಸುಮ್ಮನೆ ನಿಲ್ಸಾಕಿಲ್ಲ. ನಾವು ಶರೀರ ಸುಮ್ಮನೆ ಕುಂಡಿಸಿರ ಆರಾಮ್ ಇರ್ತೇವೆ ಅಂತ ನಾವು ತಿಳ್ಕೊಂಡೇವೆ. ಇದು ಯಾವಾಗಲೂ ಒಂದು ಯಾವುದೇ ಚಟುವಟಿಕೆಯಾಗ ಇದ್ರೆ ಶರೀರ ಆರೋಗ್ಯ ಇರ್ತೈತಿ. ಇದನ್ನು ಕುಂಡ್ರಿಸ್ಬೇಡ, ಶರೀರ ಕುಂಡ್ರಿಸ್ಬೇಡ, ಮನಸ್ಸನ್ನು ಕುಂಡ್ರಿಸು. ನೀವು ಮಾಡ್ಕೊಂತ ರೂಢಿ ತಪ್ಸಿದಿ, ಕುಂತ ಏನು ಮಾಡೋಕ್ಕಾಗಲ್ಲ. ಹಿಂದಗಡೆ ನೀವು ಏನು ಹೆಚ್ಚು ಕಡೆ ತೆಗೆದು ಇಡಾಕ ಬೇಸರ ಆಕೈತಿ ನಿನಗಂತ. ಹೌದಿಲ್ಲ? ಅಂಥ ಪರಿಸ್ಥಿತಿ ಆಕೈತಿ. ನೀವು ಮಾಡ್ಕೊಂತ ಇದ್ರಿ ಏನು ಸಣ್ಣ ಹುಡುಗರ್ಕಿಂತ ಬಲ ಅದ. ಚಟುವಟಿಕೆ ಏನೋ ಇರ್ತೈತೆ ಅವಾಗ ಮಾಡ್ಕೊಂತ ನಾವು ಆ್ಯಕ್ಟಿವ್ ಇರ್ತಾನೆ. ಈಗ ಬಗ್ಗಕ್ಕಾಗಲ್ಲ. ಇದು ಕುಂತ ಇವು ಸಾಮಾನು ತೆಳಗಿನ ಸಾಮಾನು ತೊಗೊಳಕ್ಕಾಗೋದಿಲ್ಲ. ಬಗ್ಗಿದಾಗ ಗುರಿ ಆಡ್ತೈತಿ ಮತ್ತೆ ತೊಗೊಳ್ಬೇಕಾರೆ. ಹೌದಿಲ್ಲ? ಅಂಥ ಪರಿಸ್ಥಿತಿ ಆಕೈತಿ ನಮ್ಗೆ. ಹೌದು, ಅಡ್ಡಾಡ್ಕೊಂತ ಚಟುವಟಿಕೆ ಇರಬೇಕು ಯಾವಾಗಲೂ. ಇದು ಶರೀರ ಚಲನವಲನ ಹಾಕುವಂತ ಇದ್ರೆ ಶರೀರ ಆರಾಮ ಇರ್ತೈತಿ. ನೋಡ್ರಿ, ಮನೆ ಹಿಡಿದುಕೊಂಡ್ರೆ ನೀ ದೌಡ್ಬಾರ್ದು ಮನುಷ್ಯ. ಅಡ್ಡಾಡ್ಕೊಂಡು ಬರೋಗಪ್ಪ, ಯಾಕೆ ಹಿಡ್ಕೊಂಡು ಕುಂತೀವಿ ಮನೆ ಅಂತ ಇರ್ತಾರೆ. ಮನೆ ಹಿಡ್ಕೊಂಡು ಒಂದು ನಮೂನಿ ತಲೆಯಾಗಿ ಹಿಡ್ಕೊಂಡು ಬೇರೆ ಎಲ್ಲ ಅದ್ರಾಗ ಕಳಿತೀವಿ. ಅದೇ ಚಿಂತನೆ ಒಳಗೆ. ನೀವು ಧರ್ಮಿಷ್ಠ ಅಂತ ಹೇಳ್ತೀರಿ, ಒಬ್ರಿಗೊಬ್ರು ಬಡದಾಡಿ ದಿಕ್ಕಿಗೊಬ್ರು ಯಾಕೆ ಆಗ್ಬೇಕು? ಮಠ ಮಾಡಿದವ್ರನ್ನಾರ ಹೊಡೆದಾಡಿ ದಿಕ್ಕಿಗೆ ಆದ್ರಲ್ಲ. ಕೇಳವ್ರನ್ನ ನಿಮ್ಗೆ ತಾಳಿಲ್ಲಲ್ಲೂ. ಯಾಕ್ರಿ? ಅವ ಮಾಡಿದ್ದು ನಿಮಗೆ ಸೇರ್ಕಿಲ್ಲ, ಇವ್ ಮಾಡಿದ್ದು ಅವಾಗ ಸೇರ್ಕಿಲ್ಲ. ಮಠ ಮಾಡಿದವ್ರು ಅದಿಲ್ಲ. ಅಧ್ಯಾತ್ಮ ಅಂದ್ರೆ ಎಲ್ಲರನ್ನೂ ಒಂದು ಗುಡಿಸೋದು ಏನು? ದಿಕ್ಕಿಗೆ ಒಬ್ಬೊಬ್ರು ಆಗೋದು. ದಿಗಂತ ಶಾಸ್ತ್ರ ಹೇಳಿ ಕೇಳಿ ದಿಕ್ಕಿಗೆ ಒಬ್ಬೊಬ್ರು ಯಾಕಾದ್ರಿ? ಒಂದು ಗೂಡಕ್ಕಾಗ್ಲಿಲ್ಲಲ್ಲ. ನಾವು ಅದಾನಂದ್ರೆ ಅಲ್ಲಿ ಹೋಗೋಂಗಿಲ್ಲ. ಯಾಕ್ರಿ? ನಮ್ಗ ಆಗುದಿಲ್ಪ. ಬರೀ ಹೊರಗಿನ ಗದ್ದಲಕ್ಕೆ ಬಿದ್ರಲ್ಲ, ಒಳಗೆ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಭೇದ ಯಾಕೆ ಬರ್ತಿತ್ತು? ಯಾರು ಕೂಡ ಇರತ್ತು ಬರ್ತಿತ್ತು? ಎಲ್ಲರೂ ಕೂಡ ಚಳುವಳಿ ಮಾಡಿದ್ರಿ, ಎಲ್ಲರೂ ಕೂಡ ಉಂಡ್ರಿ. ಪಾಪ ಪುಣ್ಯ ಎರಡನ್ನೂ ಕಳ್ಕೊಂಡಾಗ ಮೋಕ್ಷಕ್ಕೆ ಅಧಿಕಾರಿಗಳಕ್ಕೆ. ಯಾಕೆ ಎರಡೂ ನಮ್ಮನ್ನು ಜನ್ಮಕ್ಕೆ ಹಾಕ್ತಾವು. ಯಾವ ಕರ್ಮ ಆದರೂ ಮತ್ತು ಬಂಧನಕ್ಕೆ ಹಾಕ್ತಾವ. ಬೇಡಿ ನಾವು ಬಂಗಾರದ ಬೇಡಿ ಆದರೂ ಬೇಡಿನ ಅಲ್ಲ, ಕಬ್ಬಣದ ಬೇಡಿನೂ ಬೇಡಿನ. ಅದಕ್ಕೆ ಪಾಪ ಪುಣ್ಯ ಎರಡೂ ಪಾಪ. ನಾವು ಆರಾಮಿನ ಅನುಭವ ಎಲ್ಲಿ ನಮಗೆ ಆಕೈತಿ ಅಂದ್ರೆ ಮನಸ್ಸಿನೊಳಗೆ ಆಕೈತಿಲ್ಲ, ಬುದ್ಧಿ ಒಳಗೆ ಆಕೈತಿಲ್ಲ. ಏನು ಮಣಕಾಲ್ ಪಾಟಿಗೆ ತಲೆ ಬುಡಿಗೆ ಆಕೈತಿ. ಧರ್ಮದ ತತ್ವವನ್ನು ತಿಳಿಬೇಕಾದ ನಮ್ಮ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಬೇಕಾಗೈತಿ. ಇಂದ್ರಿಯಾತೀತದ ಅದು. ಹೃದಯಾಂತರದಲ್ಲಿ ಅನುಭವ ಬರುವಂಥದ್ದು ತತ್ವ.
ಏನ್ ಬೇಕಾದಂಗೆ ತಿಳಿಸಿ ಹೇಳಿದ್ರು ಅನಧಿಕಾರಿಗಳಿಗೆ ಇದು ತಿಳಿದನೇ ಇಲ್ರಿ. ಮೊದಲು ಒಬ್ರಿಗೊಬ್ಬರು ಪ್ರೀತಿಯಿಂದ ನಡ್ಕೊಳಕ್ ಕಲ್ಕೋರಿ. ಯಾವ್ದು ಹಿತ ಯಾವ್ದು ಅಹಿತದ ಅನ್ನೋ ಶಕ್ತಿ ಕಳ್ಕೊಂಡ್ಬಿಟ್ಟಿವ್ ನಾವೆಲ್ಲ. ಅದಕ್ಕೆ ಎಲ್ಲರೂ ದಿಕ್ಕಿಗೂ ಬಡದಾಡಿ ದಿಕ್ಕಿಗೂ ಒಬ್ಬರಾದ್ರಿ. ಬುದ್ಧಿವಂತರಂತ ಯಾರಿಗಂತಾರೆ? ತನ್ನ ಆನಂದಮಯವಾದ ಇರುವಿನಲ್ಲಿ ಯಾವ ನೆಲೆಯಾಗಿ ಮನಸ್ಸನ್ನು ನಿಲ್ಲಿಸಿರ್ತಾನೆ ಅವಾಗ ಬುದ್ಧಿವಂತ ಅಂತ. ಜಾತಿ ಹಿಡ್ಕೊಂಡು ಆರಾಮ್ ಇರ್ತಿರೋ ಏನ? ಎಲ್ಲ ಕೈ ಬಿಟ್ಟಾಗ ನೀವು ಆರಾಮ್ ಇರ್ತೀರ ನೋಡ್ಕೊರಿ. ಜಾತಿ ಹಿಡ್ಕೊಂಡು ಬಡದಾಡೋರು ಹೆಣ್ಮಕ್ಳು ಏನು ಗಂಡ್ಮಕ್ಳು? ಹೆಚ್ಚಾಗಿ ಗಂಡ್ಮಕ್ಳು ಹೊಡೆದಾಡ್ತಾವ. ಆತ್ಮಾಕಾರ ಆಗೋದಂದ್ರೆ ಆರಾಮಿನ ಆಕಾರ ಆಗೋದು. ಏನ್ ವೃತ್ತಿ ತದಾಕಾರ ಆದಾಗ ಅದ್ರ ಅನುಭವ ನಮಗಾಕತಿ. ಆರಾಮಿನ ಆಕಾರ ಅನ್ಯ ಆಕಾರ ಎಲ್ಲ ಕೈ ಬಿಡ್ಬೇಕಾಕತಿ. ಭಾರತೀಯರು ಅಂತ ಯಾರಿಗಂತಾರ? ಸ್ವರೂಪ ಜ್ಞಾನದಲ್ಲಿ ಅಭಿರುಚಿ ಉಳ್ಳವರಿಗೆ ಭಾರತೀಯರು ಅಂತ. ಈ ತೂರು ಎಳಗುವಂತ ಜಗತ್ತಿನಲ್ಲಿ ಭಾರತೀಯರಿಗೆ ನಂಬಿಕೆ ಇಲ್ಲ. ಏನ್ ಈ ಜಗತ್ತಿನಾಗ ಏನಾರ ಮಾಡೋದೈತೆ ಅನ್ನೋರು ಅಜ್ಞಾನಿ ಅವು. ಏನ್ ಮಾಡಿ ಏನ್ ಮಾಡವು? ಏನೂ ಲಾಭ ಇಲ್ಲ. ಈ ಅಜ್ಞಾನದೊಳಗಿನ ಕಾರ್ಯ ಅಜ್ಞಾನವನ್ನು ಕಡಿಲಾರ್ದು. ಭ್ರಾಂತಿ ಒಳಗೆ ನಿನಗೆ ಇಚ್ಛಾ ಆಗೈತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡ್ರೆ ಎದರ ಇಚ್ಛಾನು ನಿನಗಾಗುದಿಲ್ಲ. ಅಜ್ಞಾನ ಮತ್ತು ಅಜ್ಞಾನ ನಿನ್ನ ಸ್ವರೂಪದ ಆಧಾರದ ಮೇಲೆ ಅದು ತೋರ್ಯದ. ನಿನ್ನ ಸ್ವರೂಪದಲ್ಲಿ ಇಲ್ಲೇ ಇಲ್ಲ, ಅದು ಕೂಡಿಲ್ಲ. ಅದು ಕೂಡೈತೆ ಅನ್ನೋರಂಗೆ ನಿನ್ನನ್ನು ಎಲ್ಲ ದುಃಖವನ್ನು ಕೊಡ್ಲಿಕ್ಕೆ ನನಗ ಆಗೈತಿ ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೈತಿ. ನಿನ್ನ ಸ್ವರೂಪದಲ್ಲಿ ಕುಡಿದ್ದ ಕರೆ ಆಗಿದ್ರೆ ಅದು ಏನು ಮಾಡಿರು ಅದು ಹೊಕ್ಕಿದ್ದಿಲ್ಲ. ಯಾವಾಗಲೂ ಇಲ್ಲೇ ಇಲ್ಲ, ಅದು ಇಲ್ಲದನ್ನ ಐತೆ ಅಂತ ನೀನ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ. ಮೂಲ ಜ್ಞಾನ ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ನೀ ಏನು ಸಂಸ್ಕಾರ ಮಾಡ್ಕೊಂಡಿಲ್ಲ, ಅದು ಮುಕ್ತ ಆಗುವವರೆಗೂ ಇರ್ತೈತಿ. ಏನ್ ಎಲ್ಲ ಸಂಸ್ಕಾರಗಳನ್ನು ಕೈ ಬಿಟ್ಟಾಗ ನಿನಗೆ ಅದು ಅನುಭವ ಬರ್ತದೆ ನೋಡ್ರಿ. ಜೀವನ ಮನಿ ಯಾವುದು ಅಂದ್ರೆ ತನ್ನ ಸ್ವರೂಪ. ತನ್ನ ಸ್ವರೂಪದಲ್ಲಿ ಯಾವ ನೆಲೆಯಾಗಿ ನಿಲ್ತಾನ ಅವಾಗ ಗೃಹಸ್ಥ ಅಂತಾರೆ. ಒಳಗಿನ ಕೆಲಸಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಟಿಲ್ಲ. ಅದ್ರ ಕಡೆ ಲಕ್ ಕೊಟ್ರೆ ಉದಾಸೀನ ತಾನಾಕೈತಿ ಹೊರಗಿಂದ್ರ ಬಗ್ಗೆ. ನಿಜವಾಗಿ ನಾವು ಹೆಂಗಾದ್ರೆ ಸುಖದಿಂದ ಇರ್ತೀವಿ ಅನ್ನೋದನ್ನು ವಿಚಾರ ಮಾಡಬೇಕಿಲ್ಲ. ಯಾವಾಗ ವಿಚಾರ ಮಾಡವ್ರು ನೀವು? ಎಲ್ಲ ಕತಿ ಮುಗಿಯಾಕ ಬಂದ್ಮ್ಯಾಗ ಎಲ್ಲರೂ ಈ ತೋರಿಕೆ ಒಳಗೆ ಏನಾರ ಮಾಡಿ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡೆಸಿ ಏನ್ ಮಾಡಿರೋ ಲಾಭ ಇಲ್ಲ ಅನ್ನೋದು ಹೊಳಿಬೇಕು ನೋಡಿದ್ರೆ. ವಿಚಾರದಿಂದ ಉದಾಸೀನ ಆಗ ಕಲಿಬೇಕು ನೋಡ್ರಿ. ಎದರಾಗೂ ಏನು ಇಲ್ಲ ಅಂತ ತಿಳ್ಕೊಂಡು ಉದಾಸೀನ, ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದಾರ. ಆನಂದಮಯವಾದ ಇರುವ ಇದ್ದಕ್ಕಿದ್ದಂಗೆ ಇರ್ತದೆ. ಈ ತೋರ್ಗಿ ವ್ಯವಹಾರ ಒಂದ ನಮೂನೆ ಇರುವುದಿಲ್ಲ. ಬದಲಾವಣೆ ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತದೆ. ಇದಕ್ಕೆ ಸಂಸಾರ ಅಂತಾರೆ. ಸಣ್ಣವಿದ್ದಾಗ ಹೆಂಗಿದ್ದೆ ಹಂಗೆ ಇರಕ್ಕೆ ಬರ್ತೈತಿ. ಸುಖಿಯಾಗಿರ್ಲಿಕ್ಕೆ ಶರೀರದ ಅವಶ್ಯಕತೆ ಇಲ್ಲ. ಸಂಕಟ ಒಂದಕ್ಕೆ ಬೇಕಾಗೈತಿ. ಇದು ತಿಳಿಬೇಕಾದ್ರೆ ಬಹಳ ಕಠಿಣ ಅದ. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗಿದೆ. ಇದು ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಹೆಂಗಿರ್ತಿ ನೋಡು. ಎದ್ದಾಗ ಶರೀರ ಭಾವ ಇಲ್ಲ, ಅಲ್ಲಿ ಹೆಂಗಿದ್ದೆ ಅಂದ್ರೆ ಆರಾಮಿದ್ನೆ ಅಂತ ಹೇಳ್ತಿ. ಶರೀರ ಭಾವ ಬಂದ ಕೂಡಲೇ ಆರಾಮ್ ಕಳ್ಕೊತೀನಿ. ಎಚ್ಚರಿಕೆಗೆ ಇದ್ದಾಗ ಭಿನ್ನ ಭಿನ್ನ ನಮೂನಿ ಭಾವನೆಗಳು ಬರ್ತಾವೆ. ಅನೇಕ ಕಲ್ಪನೆಗಳು ಉದಯ ಆಕ್ಕವು ನಿನಗೆ. ಆ ಕಲ್ಪನೆಗಳನ್ನೆಲ್ಲ ಅಡಗಿಸಿದಾಗ ಯಥಾರ್ಥ ವಸ್ತುವಿನ ಅನುಭವ ನಿನಗಾಕೈತಿ. ನೀವು ಬೇಕಾದಂಗೆ ಮಾರಿ ಗಂಟು ಹಾಕೊಂಡು ಕೂತ್ರು ಭಾವ ಬದಲಾಕೈತಿ ನೋಡ್ರಿ. ಏನ್ ಇದಕ್ಕಿದ್ದಂಗೆ ಇರುತ್ತಲ್ಲ ಅದು. ಈ ಶರೀರ ಸಂಬಂಧ ಕತ್ತರಿಸಿಕೊಂಡಾಗ ನಿನಗೆ ಯಥಾರ್ಥ ಅನುಭವ ಮಾಡ್ಕೊಳಕ್ ಬರ್ತೈತಿ. ಶರೀರ ಸಂಬಂಧ ಇಟ್ಕೊಂಡ್ರೆ ನಿನಗೆ ಎದುರು ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಆರೂಢರ ಮುಖಚಿಹ್ನೆ ಹೆಂಗಿರ್ತಿತ್ತು? ಯಾವಾಗಲೂ ಇರುವಿನ ಕಡೆ ಲಕ್ಷ್ಯ ಇರ್ತಿತ್ತು, ಯಾವಾಗಲೂ ಶಾಂತ ಇರ್ತಿತ್ತು. ಅವ್ರ ಮುಖಚಿಹ್ನೆ ಬದಲಾದದ್ದ ನಾವು ನೋಡ್ಲಿಲ್ಲ ಅಂತ. ಅಪ್ಪ ಅವ್ರ ಮುಖಚಿಹ್ನೆ ಯಾವಾಗಲೂ ಗಂಭೀರವಾಗಿರ್ತಿತ್ತು ಅಂತ. ಏನ್ ಅವ್ರ ಮುಖಚಿಹ್ನೆ ಬದಲಾದದ್ದು ನಾವು ನೋಡೇ ಇಲ್ಲ. ಯಾವಾಗಲೂ ಒಂದ ನಮೂನೆ ಇರೋದು ಭಾಳ ಕಠಿಣ ಐತಿ.
ವ್ಯಸನ ಹತ್ತೈತಿ ಅದರದ್ದು ಬಾಳೆ ವ್ಯಸನ ಹತ್ತೈತಿ. ಇದು ಕೆಡಬಾರ್ದು ಹಿಂಗೆ ಇರಬೇಕು ಅಂತ. ಏನು ಶರೀರ ಧಾರಣ ಮಾಡೋದು ಅಂದ್ರೆ ಇನ್ನು ಸಂಕಟ ಧಾರಣ ಮಾಡೋದು ಏನು ಸುಖದ ಧಾರಣ ಮಾಡೋದು. ಸ್ಮಶಾನ ಪ್ರಸೂತಿ ವೈರಾಗ್ಯ ಬಂದಾಗ ಯಾಕರ ಹುಟ್ಟೇನಪ್ಪ ಅಂತ ಪುನಃ ಹುಟ್ಟದಂಗ ಆಗ್ಬೇಕು ನೋಡ್ರಿ. ನಿದ್ದೆ ಎತ್ತಿದಾಗ ಶರೀರ ಇರುವುದಿಲ್ಲ, ಅವಾಗೆಲ್ಲರೂ ಒಂದೇ ಆಗಿರ್ತಾರೆ. ಎಚ್ಚರ ಆದ್ಮ್ಯಾಗ ಅನೇಕ ರೂಪ ತಾಳ್ತಾರೆ. ನಿತ್ಯ ಸತ್ತ ನಿತ್ಯ ಶರೀರ ಧಾರಣ ಮಾಡಿದ್ರು ನಿನಗೇನೂ ಹಾನಿಯಾಗಿಲ್ಲ, ಇರುವಂಗೈತಿ ನೀನು ಇರು. ಆ ಕಡೆ ಲಕ್ಷ ಕೊಡು ಅಂದ್ರೆ ಅದು ಅನುಭವ ಬರ್ತದೆ. ಇರುವಿನ ಕಡೆ ಲಕ್ಷ ಕೊಡೋದು ಅಂದ್ರೆ ಏನು, ಶರೀರ ಕಡೆ ಲಕ್ಷ ತಪ್ಪಿಸ್ಬೋದು. ಶರೀರ ಭಾವ ಆದಾಗನ ಇದರ ಅನುಭವ ನಮಗಾಗೋದು. ಈ ತೋರ್ಕಿ ಶರೀರ ಅವರು ಉಳಿಸ್ಕೊಂಡು ಆರಾಮ ಇರ್ಬೇಕಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ವಿಷಯಾದಿಗಳನ್ನು ಹಿಡ್ಕೊಂಡ ಯಾರು ಸುಖ ಒಂದೇ ಹೇಳ್ರಿ. ಯಾರು ಹೇಳಿದ್ರು ಸೃಷ್ಟಿ ಹಿಡ್ಕೊಂಡ ಹೇಳುವುದು ಕೇಳುವುದು ನಡೆಸಿವಿ. ಸೃಷ್ಟಿ ತೆಗೆದು ಹಾಕಿ ಹೇಳುವುದು ಕೇಳುವುದು ಇಲ್ಲ ಇಲ್ಲ. ದೂಷಿತ ಹವಾ ಇತ್ತಂದ್ರೆ ಬುದ್ಧಿನೂ ದೂಷಿತ ಆಕೈತಿ ನೋಡ್ರಿ. ಅದಕ್ಕೆ ಯಾವಾಗಲೂ ಸ್ವಚ್ಛ ಹವಾದಾಗಿರ ಕಲಿಬೇಕು. ನನಗೆ ಹವಾ ಶುದ್ಧ ಬೇಕಂತಿದ್ರು ಆಚಾರ. ಒಂದು ಹೊತ್ತು ಊಟ ತಪ್ಪಿರೂ ಚಿಂತಿಲ್ಲ, ಹವಾ ಶುದ್ಧ ಬೇಕು ನನಗೆ. ನಿಮ್ಮ ವೈಜ್ಞಾನಿಕರ ಅಭಿಪ್ರಾಯ ಏನದ, ಎಚ್ಚರಿಕೆ ಪೂರ್ತಿ ಕಷ್ಟ. ಯಾರು ಕೊಲ್ತೇವಿ ಮತ್ತು ಕೊಲಿಸ್ಕೋತೇವಿ ಅಂತ ತಿಳ್ಕೊಂಡಿರ್ತಾರೆ ಅವರಿಬ್ರು ದಡ್ರ. ಇವರಿಬ್ರು ತಿಳಿದವರಲ್ಲ. ಆತ್ಮನನ್ನು ಯಾರಿಗೂ ಕೊಲ್ಲಲಿಕ್ಕೆ ಬರ್ತದೆ. ಶರೀರ ಕೊಲ್ತೀರಿ, ತಿಳುವಳಿಕೆಯಿಂದ ಪರಿವರ್ತನೆ ಆದರೆ ಕಾಯಮ ಆಕೈತಿ. ಬಡದು ಬಡದು ಮಾಡಿ ನೀತಿ ಕಲಿಸಿದ್ರೆ ಬರ್ತೈತಿ. ನಾವು ಒತ್ತಾಯದಿಂದ ಮಾಡೋಕ್ಕಾಗೋದಲ್ಲ. ಏನು ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಇಲ್ಲಿ ತನಕ ನನಗೆ ಮಾಡ್ಕೊಳಕ್ಕಾಗೋದಿಲ್ಲ, ಅಲ್ಲಿ ತನಕ ಮತ್ತು ಪರಾವಲಂಬನ. ಯಾವಾಗ ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಯಾವಾಗ ನಿನಗೆ ಸ್ವಾವಲಂಬನ. ನೀ ಯಾರದೇನು ನಿನಗೆ ಅನುಭವ ಪೂರೈಸಿ ಹೋಗ್ತೈತಿ. ಎಲ್ಲರೂ ತಾವು ಮಾಡಿದ್ದು ತಾವು ಅಂತಾರೆ. ಎರಡನೇದವ್ರೆ ಚುಟ್ಟ ಸೀರೆ ಕೆಟ್ಟ ಚಟ ಕಲ್ತ್ರೆ ಉಡಾಳ್ತನಕ್ಕೆ ಬಿದ್ದರೆ ನಿನ್ನ ಶರೀರ ಕೇಳ್ತೈತೆ, ಇನ್ನೊಬ್ಬರು ಕೇಳ್ತೈತೆ. ನೀ ತುಡುಗು ಮಾಡಿದ್ರೆ ಎರಡನೇದವ್ನು ಹಾಕ್ತಾರನ್ರಿ ಜೈಲಿಗೆ. ತುಡುಗು ಮಾಡಿದವನು ಹಾಕ್ತಾರ. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗೋದೆ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪ್ಸನಾಗಿ ಅಂತ. ದೇಹಾತ್ಮ ಭಾವ ಇಲ್ಲಿ ತನಕ ಇರ್ತದೆ ನೋಡ್ರಿ, ಅಲ್ಲಿ ತನಕ ಸಂಕಟನಿಂದ ಹೋಗೋದಿಲ್ಲ. ಒಂದು ದೇಹ ಅಲ್ಲದೆ ಮತ್ತೆ 4 ದೇಹ ಗಂಟಕ್ಕೆ ಕುಂತಿತ್ತು. ನಾನೇ ನಾನು ಅನ್ನೋದು ಗಟ್ಟಿ ಆಗೋ ತನಕ ಅಭ್ಯಾಸ ನಡಿಬೇಕು ನೋಡ್ರಿ. ಜ್ಞಾನಿಗಳು ಸಣ್ಣ ಹುಡುಗರು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಯಾವುದೇ ಥರದ ಭಾವ ಅವರಲ್ಲಿ ಇರುವುದಿಲ್ಲ. ಪ್ರಾರಬ್ಧ ಬ್ಯಾಡ ಅಂದ್ರೂ ಹಠಾತ್ತನೆ ಉಳಿಸೇ ತೀರ್ತದೆ. ಎಂಥವ್ರನ್ನಾದ್ರೂ ಬಿಡುದಿಲ್ಲ ಅದು. ಮಹಾಪುರುಷರ ಆಶ್ರಯ, ಒಲವು, ಸಂಘ, ಪ್ರಯತ್ನ ಇದ್ರೆ ಮಾತ್ರ ಇದು ಕೆಲಸ ಆಗೈತೆ ನೋಡ್ರಿ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ್ರೂ ಅದು ಕೆಲಸ ಆಗೋದಿಲ್ಲ. ಒಲವು ಇದ್ರೆ ಆಕೈತಿ, ಒಲವು ಇರಲಿಲ್ಲ ಅಂದ್ರೆ ಎಲ್ಲಿ ತನಕ ಅನುಕೂಲ ಇರ್ತೈತೆ ಅಲ್ಲಿ ತನಕ ನಮಗೆ ಬೇಷ. ಪ್ರತಿಕೂಲ ಆಕೈತಿ ಅಂದ್ರೆ ಅದೆಲ್ಲ ನಮಗೆ ಬೇಡ ಆಕೈತಿ. ನಮಗೆ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಪೀಳಿದರೆ ಬೋರ್ಗಲ್ ಮೇಲೆ ನೀರ್ಗರೆದಂತೆ. ಭೇದ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಬೇಕಲ್ಲ ಪುಣ್ಯದ ಜೋರು. ಏನ್ ಮತ್ತು ಹೊರಗಿನ ಗದ್ದಲಕ್ಕೆ ಬೀಳ್ತೇನಂತ. ಪುಣ್ಯದ ಫಲ ಬೇಕಂತಾನ, ಪುಣ್ಯ ಮಾಡಕ್ ಒಲ್ಲೆ ಅಂತಾನ. ಪಾಪದ ಫಲ ಬ್ಯಾಡ ಅಂತಾನ, ಪಾಪ ಮಾಡೋದು ಬಿಡಕ್ ಒಲ್ಲೆ ಅಂತ. ಹೆಂಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಯಾರು ಧ್ಯಾನ ಕೂತ ಸಮಾಧಿ ಹಚ್ಕೊಂಡವ್ರು ಇದ್ರಾಗ ಶಾಸ್ತ್ರ ಹೇಳಕ್ ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಅದೇನು ಅಂತಃಕರಣ ಸ್ವಚ್ಛ ಇದ್ರು ಬರ್ತೈತಿ, ಸ್ವಚ್ಛ ಇಲ್ಲಿಗೆ ಬರ್ತೈತಿ. ಕೇಳು ಖಾತೆನ ಬೇರೆ, ಇರುವುದೇನ ಬೇರೆ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕ್ತಿ ಅಂತ. ಇದು ನಿತ್ಯವಿಧ ನಿತ್ಯವೆಂಬುದನ್ನು ಅರಿಯದೆ ಹಿತ ಯಾವುದು ಅಹಿತ ಯಾವುದು ಅನ್ನೋದು ತಿಳಿಯಲಿ. ಏನ್ ವಿವೇಕ ವೈರಾಗ್ಯ ಇಲ್ಲದ ಹೊರತು ನನಗೆ ಮುಕ್ತಿ ಸುಖ ಹೊಂದಕ್ಕಾಗೋದು.
ಸುಮ್ಮನೆ ನಮಗೆ ಇದನ್ನು ಹೊಂದಕ್ಕೆ ಆಗೋದಿಲ್ಲ. ಕ್ರಮ ಆಯ್ತದ, ಕ್ರಮ ಬಿಟ್ಟು ನಡೆದ್ರೆ ಕಷ್ಟನ ನಿನಗೆ. ಕ್ರಮವತ್ತ ಅಭ್ಯಾಸ ನಡಬೇಕು, ವಿಧಿವತ್ತ ಅಧೀತ ವೇದಾಂತ ನಿಷ್ಠಾಪರಣ ಆಗಿರ್ಬೇಕು. ಅಂದಾಗಿದೆ ಅನು ಹೋಗ್ತದೆ ನಮಗೆ. ಹಿತಾಹಿತ ಅನ್ನೋ ತಿಳುವಳಿಕೆ ಇಲ್ಲದ, ವಿವೇಕ ವೈರಾಗ್ಯ ಇಲ್ಲದ ಹಂಗ ಮುಕ್ತಿ ಹೊಂತೇನಂದ್ರೆ ಆ ವಿಧಿ ಒಳಗೆ ನೂರಿಬೇಕಾಗ್ತದೆ, ಅಂದ್ರೆ ಕೆಲಸ ಆಕೈತಿ. ಈ ಹಮೂತ್ರ ಫಲಭೋಗ ವಿರಾಗ ಬೇಕು ನೋಡಿ. ಯಾಕೆ ಜ್ಞಾನ ಬೇಕನ್ನೋದು ಒಳಗೆ ರೊಕ್ಕ ಬಿಡೋದು. ಪುಣ್ಯ ಪಾಪ ಎರಡೂ ಮಾಡಿದ್ರು ಜನ್ಮ ತಾಳ್ಬೇಕಾಗತ್ತೆ ನೋಡ್ರಿ. ಮಕ್ಕಳೇನಾರ ನಿನ್ನ ಗತಿ ಕೊಡ್ತಾವನು? ಗತಿ ಯಾವುದರಿಂದ ಆಕೈತಿ? ಜ್ಞಾನದಿಂದ ಆಕೈತಿಲ್ಲ. ಜ್ಞಾನದಿಂದ ಕಲ್ಯಾಣ ಆಗ್ತದೆ, ದುಡ್ಡು ದುಗ್ಗಣಿಂದ ಕಲ್ಯಾಣ ಆಕೈತಿ, ನೋಡ್ಕೋರಿ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ ಬಂದೈತೋ, ದುಡ್ಡು ದುಗ್ಗಾಣಿಗಳಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ ಬಂದೈತೋ. ದುಡ್ಡು ದುಗ್ಗಾಣಿ ಅಂತ ಬೇಕಂತವ್ರು ಗಳಿಸ್ತಾರೆ. ಹೌದಿಲ್ಲ? ಅಷ್ಟು ಸುಧಾ ನೀನು ಗಳಿಸೋಕ್ಕಾಗೋದು. ಎಲ್ಲೊಂದು ಜೋಗಗಳಷ್ಟು ಗಳಿಸ್ತೀಯ ನೀ? ಯಾಕ್ರಿ? ಎಲ್ಲಿ ಬೇಕಲ್ಲಿ ಲಾಡ್ಜ್ ತೆಗೆದಾರೆ, ದೊಡ್ಡ ದೊಡ್ಡ ಇದನ್ನು ಮಾಡ್ಯಾರ, ಬಿಸ್ನೆಸ್ ಮಾಡಾಕತ್ತಾರ ಜೋಗಗಳು. ಹೌದಿಲ್ಲ? ಗತಿ ಅದರಿಂದ ಆಕೈತಿ, ಆತ್ಮಜ್ಞಾನದಿಂದ. ಅವಾಗ ನಮಗೆ ಗತಿ ಅದ್ರ ಕಡೆ ಎಲ್ಲ ಕೊಟ್ಟಾಗ ದುಡ್ಡು ದುಗ್ಗಾಣಿಯಿಂದ ನಮಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋದು ಏನದ ನೋಡ್ರಿ, ಇದು ಕಡಿಮೆ ಶಾಸ್ತ್ರ. ಇದು ಅಧಿಕಾರ ಸಂಪನ್ನ ಇಲ್ಲ ನಮ್ಗೆ ಇದೆ ಮೋಕ್ಷ ಇಲ್ಲ ಅಂತ. ಹೌದು, ಅನಧಿಕಾರಿಗಳಿಗೆ ಹತ್ತುವುದಿಲ್ಲ. ಏನು ನಾವು ಮದುವೆ ಮುಂಜಿ ಮಾಡ್ಕೊಂಡು ಆರಾಮಿರ್ಬೇಕಂತ ಪ್ರಯತ್ನ ನಡೆಸೇವೆ. ಎಷ್ಟು ಜನ್ಮ ಆದರೂ ನಿನಗಾಗೋದಿಲ್ಲ. ಆರೂಢ್ರಿಗೆ ಹಂಗಾರ ಗತಿನ ಇಲ್ದಂಗೆ ಆತಲ್ಲ. ಅವ್ರ ಮಕ್ಕಳಿಲ್ಲ, ಮರಿ ಇಲ್ಲ, ಪಾಪ ಏನು ಮಾಡಿದ್ರು ವ್ಯರ್ಥ ಆಗ್ತದೆ, ಮಕ್ಕಳಾಗಲಿಲ್ಲ ಅನ್ಸ್. ಮೋಕ್ಷ ಹೊಂದಲಿಕ್ಕೆ ಜಾತಿ ಧರ್ಮ ವರ್ಗಗಳ ಸಂಬಂಧ ಬರೋದನ ಇಲ್ಲ ನಮಗೆ. ಸಾಧನ ಚತುಷ್ಟಯ ಸಂಪನ್ನತ್ವ ಇದ್ರತಿ ನೋಡಿ, ಅವ ಮೋಕ್ಷಕ್ಕೆ ಅಧಿಕಾರಿ. ಜ್ಞಾನಿಗಳಾಗಿ ಹೋದವರೆಲ್ಲ ಒಂದೇ ಜಾತಿಯವರು ಇದಾರೇನ್ರಿ ಜಗತ್ತಿನೊಳಗೆ? ಯಾವುದೂ ಜಾತಿ ನಿರ್ಬಂಧ ಇಲ್ಲ. ಯಾವ ಜಾತಿ ನಿರ್ಬಂಧ ಇಲ್ಲ ಇದಕ್ಕೆ. ಅಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳು ಹುಟ್ಟುತ್ತಾರಿಲ್ಲ, ಜ್ಞಾನಿಗಳ ಹೊಟ್ಟಿಲೆ ಅಜ್ಞಾನಿಗಳು ಹುಟ್ಟುತ್ತಾರಿಲ್ಲ. ಅಪ್ಪ ಅವರು ಹೊರಗಿಂದ ಎಲ್ಲ ಮಾಡಿದರು, ಗೌಡಿಕೆ ಮಾಡಿದರು, ಮಾಸ್ತರಿಕೆ ಮಾಡಿದರು, ಪಾಟೀಲ್ಕಿ ಮಾಡಿದ್ರಲ್ಲ, ಪೊಲೀಸ್ ಪಾಟೀಲ್ಕಿ, ಮುಲ್ಕಿ ಪಾಟೀಲ್ಕಿ ಎರಡೂ ಮಾಡಿದರು. ಮತ್ತು ಶಾಸ್ತ್ರ ನಡೆಸ್ತಿದ್ರಲ್ಲ, ನಡೆಸ್ತಿದ್ರು. ನೀವು ಓದ್ಕೊಂತ ಕೂತ್ರಿ ಅಂದ್ರೆ ಯಾರು ಬಂದು ಕುಂತ ಕೇಳ್ತಾರೆ. ಹಂಗಾರೆ ಯಾಕೆ ಓದ್ಕೊಂತ ಕುಂದ್ರಬಾರ್ದು ಹೇಳ್ರಿ? ಶಿಕ್ಷಕರ ಕೆಲಸ ಏನಿರ್ತದೆ, ಇಡೀ ಗ್ರಾಮನ ಸುಧಾರಿಸೋದಿರ್ತದೆ. ಎಲ್ಲ ವರ್ಗದವರು ಜ್ಞಾನಿಗಳಾಗಿ ಹೋಗ್ಯಾರ. ಚಾಂಡಾಲನು ಕೂಡ ಬ್ರಾಹ್ಮಣನಿಗೆ ಗುರುವಾಗಬಲ್ಲ ಅಂತ. ಶರೀರ ನಾನು ನನ್ನದು ಅನ್ನದೇ ಇರ್ತಕ್ಕಂಥವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಏನು ವಿಪರೀತ ಬುದ್ಧಿ ಯಾರಿಗಿಲ್ಲ ಅವನ ಆತ್ಮ ಅಂತ. ಅವ ಪುರುಷೋತ್ತಮ. ಪುರುಷೋತ್ತಮ ಅಂದ್ರೆ ಅಖಂಡ ಸಚ್ಚಿದಾನಂದ ಸ್ವರೂಪವಾದಂಥ ತನ್ನ ಇರುವಿಗೆ ಅಂತ. ಆನಂದದೊಳಗೆ ಶರೀರ ಧರ್ಮಾದಿಗಳನ್ನು ಕಂಡ್ರಿ. ಆನಂದ ಅದನ್ನು ಯಾವುದೂ ಮುಟ್ಟಲಾರದು. ಹುಟ್ಟಿದ್ದು ಸಾಯುವುದನ, ನೀ ಎಂದೂ ಹುಟ್ಟಿಲ್ಲ, ನೀ ಸಾಯುವುದಿಲ್ಲ ಅಂತ.
ಆನಂದ ಸ್ವರೂಪವನ್ನು ಹೊರಗಿನ ಯಾವುದೂ ಮುಟ್ಟಿಲ್ಲ. ಹುಟ್ಟಿನಿಂದ ಸಾಯುವ ತನಕ ಎದ್ರೊಳಗೆ ಆನಂದ ಸಿಗ್ತೈತಿ ಅನ್ನೋದನ್ನ ಇನ್ನೂ ಸಂಶೋಧನೆ ಮಾಡೋಕ್ಕಾಗಿಲ್ಲ. ನಿನ್ನೊಳಗಿದ್ದದ್ದು ಅನ್ಯದ್ರಾಗ ಹುಡುಕಾಕೈತಿ. ಏನು ತನ್ನನ್ನು ಬಿಟ್ಟು ದೇವರನ್ನ ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಎಲ್ಲಿ ಸಿಗ್ಬೇಕು? ಇದ್ರಲ್ಲ ಇನ್ನು ಬಿಟ್ಟು ನಿದ್ದೆ ಹುಡುಕಿರಿ ಸಿಗ್ತೈತಿ ನನಗೆ? ತನ್ನ ತಿಳ್ಕೊಳಿಕ್ಕೆ ಎಲ್ಲರಿಗೂ ಅಧಿಕಾರ ಅದ ನೋಡ್ರಿ. ಜ್ಞಾನಿಗಳದು ತ್ಯಾಗಮಯ ಜೀವನ ಇರ್ತೈತೆ, ಜೀವನದು ಭೋಗಮಯ ಜೀವನ. ಋಷಿಗಳ ಮೂಲ, ನದಿಗಳ ಮೂಲ ನೋಡಬಾರ್ದು ಅಂತಾರೆ. ಭಗವಂತ ಅಂದ್ರೆ ಚಿದಾನಂದ ಸ್ವರೂಪಕ್ಕಂತಾರೆ. ತೊಗಲನ್ನು ನಾನು ತಿಳ್ಕೊಂಡೆ ಕುಂತಿ ತೊಗಲಿನ ಮಗನ್ ತಗೊಂಡು ಏನು ಮಾಡವ? ಜ್ಞಾನದ ಮಗನ ಪಡ್ಕೋರಿ. ಸತ್ಶಾಸ್ತ್ರ ಕೇಳಿಕೆ ಪಾಪ ಬಂದ ಅಡ್ಡಿಯನ್ನು ಉಂಟು ಮಾಡ್ತೈತಿ. ಮಕ್ಕಳಿಲ್ದವ್ರು ಪುಣ್ಯವಾನ್ರು ಅಂತ ಅದಕ್ಕೆ ಹೇಳಿದ್ದು ನಾವು. ಏನು ಪರರಿಗೆ ಪೀಡಾ ಕೊಡೋದು ಯಾವಾಗ ನೀ ಬಿಡ್ತಿ, ಯಾವಾಗ ನಿನಗೆ ನೆಮ್ಮದಿ ಇರ್ತೈತಿ ನೋಡ್ರಿ. ಅದು ಪಾಪ ಸಂಗ್ರಹ ಹಾಕ್ಕೊಂತ ಹೋಗೈತಿ, ಪರರಿಗೆ ಪೀಡಾ ಕೊಟ್ಕೊಂತ ಹೋದೆ ಅಂತ. ಮುಂಜಾನಿಂದ ಪೀಡಾ ಕೊಡ್ಕೊಂತ ಅಡ್ಡಾಡೋದು ಹಿಂಸೆ ಆಗೋದಿಲ್ಲ. ಎಲ್ಲರ ಅನುಭವ ಅದ. ಇದು ಗುಂಡೊಟ್ಟು ಯಾರು ಸುಖಿಗಳಾಗ್ಯಾರ? ಯಾರು ಯಾವುದು ಪ್ರಯೋಜನದ ಯಾವ ಕೆಲಸನೂ ಮಾಡೋದಿಲ್ಲ. ಹಂಗಾರೆ ನೀವು ಚಳವಳಿ ಅದರ ಸಂಬಂಧ ಹೊಡಿದ್ರಿ? ಎಲ್ಲರೂ ಕಾಳು ಕೂಳು ಜೋಡು ಗೂಡು ಇದ್ರ ದಶಿಂದ ಬಡದಾಡ್ತಿರೋದಿಲ್ಲ. ವಾಲ್ಮೀಕ ಇದ್ರ ಮೇಲಿಂದ ವಾಲ್ಮೀಕಿ ಅಂತ ಹೆಸರು ಬಂದದ. ವಾಲ್ಮೀಕ ಅಂದ್ರೆ ಹುತ್ತಿಗೆ ಅಂತಾರೆ. ವಿಷಯಾದಿಗಳ ಭೋಗದಿಂದ ವಾಸನ ಹೋಗುವುದೂ ಇಲ್ಲ. ಪ್ರಾರಬ್ಧಕಾರ ಶರೀರ ಚೈತ್ಯ ಅದು ನಡೀತೈತಿ. ಒಂದು ಕೂದಲು ಹೇಳಿರ್ತದ, ಅದಕ್ಕೆ ಬದಲು ಮಾಡೋಕ್ಕಾಗೋದಿಲ್ಲ ನೋಡ್ರಿ. ಧೈರ್ಯ ತಾಳು, ಧೈರ್ಯ ತಾಳಿ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ನೀನು ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅರಿವಿನ ಮೂಲಕ ಎಲ್ಲರೂ ನಿದ್ದೆಯಾಗಿರ್ತೇವೆ, ಆದರೆ ಇದು ಹಂಗಲ್ಲ. ಅರಿವಿನ ಎಚ್ಚರಿಕೆಯೊಳಗೆ ನಾವು ಇದನ್ನು ಅನುಭವ ಮಾಡ್ಕೋಬೇಕಾಗಿದೆ. ಯಾವನ ಮನಸ್ಸು ವಿಷಯಗಳ ಕಡೆ ಹರಿದೈತಿ ಅವಾಗ ಅವಾಗ ವ್ಯಭಿಚಾರಿ ಅಂತಾರೆ. ಯಾರ ಮನಸ್ಸು ನಿರ್ವಿಷಯದ ಕಡೆಗೆ ಹರಿದೈತಿ ಅವಾಗ ಬ್ರಹ್ಮಚಾರಿ ಅಂತಾರೆ. ಎಲ್ಲರೂ ವಿಷಯದ ಗಳಿಕೆ ನಡೆಸ್ಯಾರ, ಜ್ಞಾನದ ಗಳಿಕೆ ನಡೆಸೋರು ಯಾರ್ದಾರ? ಜ್ಞಾನದ ಗಳಿಕೆ ನಡಿಬೇಕಾದ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊತ ಇದ್ದಾಗ ಅದನ್ನು ಹೊಣಿದಂಗೆ ನಮಗೆ ಅದು ಗಟ್ಟಿ ಆಕೈತಿ. ಕೇಳಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದು ಅಭ್ಯಾಸದಾಗ ಸತತ ತೊಡಗಬೇಕು ನೋಡಿ. ಸ್ವಲ್ಪ ಇದಕ್ಕೆ ಸದರ್ ಕೊಟ್ಟೆ ಅಂದ್ರೆ ಅದ್ರದ್ದು ಹಾವಳಿ ಹೆಚ್ಚಾಗ್ಬಿಡುತ್ತೆ. ಏನು ಅದಕ್ಕೆ ಸುಮ್ಮನೆ ಇರೋದು ನಿಲ್ಲು ಮಂಗ್ಯನಂತ ಮನಸ್ಸನ್ನು ಯಾವಾಗಲೂ ಕಾಕೊಂತೀವಿ. ಮೇಲೆ ಮೇಲೆ ಅದಕ್ಕೆ ಬುದ್ಧಿ ಹೇಳಿ ಮನಸ್ಸನ್ನು ವಿಷಯದಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡಬೇಕು ನೋಡಿ. ಮಾಡಲಿಲ್ಲ ಅಂದ್ರೆ ದೊಡ್ಡ ಹಾನಿ ಆಕೈತಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭ ಮಾಡ್ಕೊಡ್ರಿ. ಬರೀ ಇಂದ್ರಿಯಗಳು ಮಜಾ ಮಾಡ್ಕೊತ ಕಾಲ ಕಳಿಸತ್ವರೆ ಅದಕ್ಕೆ ಬಂತು. ಬೆಳೆ ಎಲ್ಲ ವ್ಯರ್ಥ ಹೋಗ್ತಪ್ಪ. ಏನು ಹೊಳಿಲಿಲ್ಲ ಅವಾಗ. ಇಂಥ ವಿಚಾರ ನಮ್ಗೆ ಲಾಭ ಐತೆ ಅಂದ್ರೆ ಹೊಳಿಲಿಲ್ಲ. ಸುಳ್ಳ ಬೇಳೆ ಕಳೆದಿಲ್ಲ. ಇನ್ನು ಮ್ಯಾಗ ಉಳಿದ ಭಾಗದಾಗ ಉತ್ಕಟ ಇಚ್ಛಾದಿಂದ ನೀವು ಹೊಂದಿದ್ರೆ ಲಾಭ ಐತಿ. ದೌಡ್ ಮಾಡ್ಕೋಬೇಕು ನೋಡಿ ಕೆಲಸ. ಅಲ್ಪಾವಧಿ ಒಳಗೆ ಕೆಲಸ ಮಾಡ್ಕೋಬೇಕು.
ಎಲ್ಲರೂ ವಿಷಯದಿಂದ ಆರಾಮ ಹೊಂದಬೇಕಂತ ವಿಷಯಗಳಿಗೆ ನಡೆಸ್ಯಾರ. ಯಾರ್ಯಾರು ಆರಾಮದಿರಿ ಹೇಳ್ರಿ ಹಂಗಾರೆ. ಒಬ್ಬರರ ವಿಷಯದಿಂದ ನಾವು ಸುಖ ಹೊಂದಿದ್ದೀಪ ಅಣ್ಣವ್ರನ್ನ. ಸತ್ಯವನ್ನ ಜ್ಞಾನವನ್ನು ತಗೊಂಡು ಹೋಗ್ತಾರಂತೇಳಿ ಚಳವಳಿ ಮಾಡಾಕ್ತೀರಿ. ಮತ್ತೆ ಯಾವುದೂ ಪ್ರಯೋಜನ ಇಲ್ಲದೆ ಯಾರು ಯಾವ ಕೆಲಸನೂ ಮಾಡಕ್ಕೆ ಹೋಗುದಿಲ್ಲ. ವಿಷಯಾದಿಗಳ ಭೋಗದಿಂದ ಭೋಗ ವಾಸನ ಹೊಕ್ಕವಂತ ತಿಳಿದಿರಿ ಮತ್ತಟ್ಟು ಹೆಚ್ಚಕ್ಕವು ಏನು ಅನ್ಯದ್ರಾಗ ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಮ್ಗೆ ಗಟ್ಟಿ ಆಗ್ಬೇಕು ನೋಡ್ರಿ. ಗೆಳೆ ಹೊಡ್ಯಾಕತ್ತೀರಿ, ಹೊಲ ಹೆಂಗೆ ಸಾಕ್ತೈತಿ ಹಂಗೆ ನಿತ್ಯ ಇದ್ರ ಅಭ್ಯಾಸ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡ್ಕೋದಕ್ಕೆ ಹತ್ತಿದ್ರಂದ್ರೆ ಘೋರವಾದಂಥ ಅಜ್ಞಾನ ಎಲ್ಲ ನಾಶ ಆಗಿ ಹೋಗುತ್ತೆ. ಮತ್ತು ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಏನೂ ಉಳಿದಿಲ್ಲ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಎಲ್ಲಿಯಾದ್ರೂ ನೀವು ನೆನಪು ಮಾಡಕ್ ಬರ್ತೈತೆ ನೋಡ್ರಿ. ಒಲವಿಲ್ಲ ಅಂದ್ರೆ ನೀ ಅಲ್ಲೇ ಇದ್ರು ನೀವು ನೆನಪು ಮಾಡೋಕ್ಕಾಗೋದಿಲ್ಲ. ನೆನೆಯುವಮಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಉತ್ಕಟ ಇಚ್ಛಾ ಇತ್ತಂದ್ರೆ ಶರೀರ ಪ್ರಾರಬ್ಧ ಎಲ್ಲಾರ ಯಾಕಿರುವಲ್ಲ, ಅದ್ರ ನೆನವನ್ಯಾಗ ಉಳ್ಕೊಳಿಕ್ ಬರ್ತೈತೆ ನಮ್ಗೆ. ಅದು ಒಲವು ಇರಲಿಲ್ಲ ಅಂದ್ರೆ ಏನು ಮಾಡೋದು, ಅಲ್ಲೇ ಇದ್ರು ನಾವು ಅದ್ರ ಕಡೆ ಲಕ್ಷ ಇಲ್ಲ, ಮತ್ತು ವಿಷಯದ ಕಡೆಗೆ ಓಡ್ತದೆ. ಅಂದಿಂದ ಯಾವ್ದರ ಕಡೆ ಮನಸ್ಸು ಇರ್ತೈತಿ ಅದಕ್ಕೆ ಹತ್ತೈತಿ. ವಿಷಯ ಚಿಂತನೆ ಮಾಡಕತ್ತಿ ಅಂದ್ರೆ ವಿಷಯ ಸಿಗ್ತೈತಿ, ಆನಂದ ಚಿಂತನೆ ಮಾಡಕತ್ರ ಆನಂದ ಇರ್ತೈತಿ. ನೀ ಕರ್ತಿದ್ರೆ ಸುಳ್ಗಿರಾಗ ಮಣಿ ಕಟ್ಬೋದು ಅಂತ, ಹೌದಿಲ್ಲ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಜಗತ್ತಿನ ಗದ್ದಲ ತಗೊಂಡು ಏನು ತಲೆಯೊಳಗೆ ಹಾಕೊಂಡು ಅವನು ನೆಮ್ಮದಿ ಇರ್ತೈತೆ ನಿನಗೆ. ಮೊದಲಿಗೆ ಇನ್ನೊಬ್ಬರಿಗೆ ಪೀಡಾ ಕೊಡೋದು ವರ್ಜಿ ಮಾಡ್ಬೇಕು. ಇದು ಅಧ್ಯಾತ್ಮದೊಳಗೆ ಮೊದಲೇ ಐತಿ. ನೀ ಮಾಡಿದ್ದ ನಿನಗ ಬರ್ತೈತಿ ಅನ್ನೋದು ಹೊಳಿ ಮಠ ಹಂಗೆ ಮಾಡವ್ ನಾವು. ಸ್ಥಾನ ಪ್ರತ್ಯಾಹಾರ ಧ್ಯಾನಕ್ಕೆ ಅವಶ್ಯದ. ಆನಂದ ನಿನ್ನಲ್ಲಿ ಅದ, ಅದನ್ನು ಬಿಟ್ಟುಕೊಟ್ಟು ಅನ್ಯದ್ರಾಗ ಹುಡುಕಿ ಸುಳ್ಳ ದನಿತೀನಿ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅನ್ನೋದು ರೂಢಿ ಒಳಗೆ ಅದ. ಅದು ಹೊಳಿವಲ್ದ ನಮ್ಗೆ. ಯಾವ ಪುಣ್ಯಾತ್ಮ ಹೊಳಿತೈತೋ ಹೇಳಿ, ಹೊಳಿತೈತೇನೋ ಹೊಳಿತೈತಿ ಅಂತ. ದೇವ್ರಿಗೆ ಹೊಕ್ಕೇವಂತ ಹೇಳ್ತೀರಿ, ದೇವ್ರಿಗೆ ಹೋಗವ್ರು ಯಾರು? ತನ್ನ ಬಿಟ್ಟು ದೇವ್ರಿಗೆ ಹೋಗೋ ಕೆಲಸ ಏನೈತಿ? ಇಷ್ಟು ಜನರು ದೇವ್ರಿಗೆ ಹೊಕ್ಕೇವಂತೀರಿ, ಆ ದೇವ್ರು ಬಂದು ಯಾರಿಗೆ ಭೇಟಿಯಾಗ್ಯವನು ಅಂತ ಕೇಳಿದ್ರೆ, ತನ್ನ ಬಿಟ್ಟು ದೇವ್ರಿಲ್ಲ ಅಂದಿಂದ ದೇವ್ರ ಯಾಕೆ ಇಟ್ಕೋಬೇಕು ಅದನ್ನ? ದೇವ್ರಂತ ಏನಾರ ಇಟ್ಟಿರೋ, ನೀವು ದೇವ್ರನ್ನ ಇಟ್ಟಿರೋ ಹೇಳ್ರಿ. ನೀವು ಎಂದ ವಿಚಾರ ಮಾಡವ್ರಿ ನೀವು? ನಿನ್ನ ಬಿಟ್ಕೊಟ್ಟು ಆನಂದ ಎಲ್ಲಾರ ಇಡಾಕ್ ಬರ್ತೈತಿ ಅದನ್ನ? ಯಾರ ಆನಂದ ತಯಾರು ಮಾಡಿ ಕೊಡವ್ರು ಅದಾರನ? ನಿದ್ದೆಯನ್ನು ಯಾರು ಮಾಡಿಕೊಡ್ತಾರನ? ದೇವ್ರನ್ನ ಯಾರು ಮಾಡಿಕೊಡೋರು ಅದಾರನ? ದೇವ್ರಂದ್ರೆ ಎದಕ್ಕಂತೀರಿ ನೀವು? ದೇವ್ರಂದ್ರೆ ಜ್ಞಾನ, ಅರಿವು ಇರುವ ಆನಂದಕ್ಕಂತಾರೆ. ವಿಚಾರ ಮಾಡಿ ಹೇಳ್ಬೇಕು ನೀವು ಇದನ್ನ. ವಿಚಾರ ಮಾಡಿದ್ರೆ ಹೇಳಿದ್ರೆ ಸಿದ್ಧ ಕೌಲೂರಿಗೆ ಹೋದಂಗೆ ಆಕೈತಿ. ಮತ್ತೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ದೇವರು ಅದಾನ, ಅದರ ಕಡೆ ಲಕ್ಷ್ಯ ಇಲ್ಲ ನಾವು. ಅದಕ್ಕೆ ಯಾವುದೇ ರೀತಿಯಿಂದ ಜೀವಿಗಳನ್ನು ಸಂತೋಷಗೊಳಿಸುವಂಥ ಪ್ರಯತ್ನವನ್ನು ಮಾಡಿ, ಅಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಕ್ಕೆ. ಪ್ರಾಣಿಗಳಿಗೆ ಸಂತೋಷಗೊಳಿಸುವುದನ್ನು ಈಶ್ವರನ ಪೂಜೆ. ಗೊಂಬಿತ ಸಂತೋಷಗೊಳಿಸಕ್ಕೆ ಹೋದರೆ ಸಂತೋಷ ಆಕತ್ತೇನ ಅದು ಗೊಂಬಿಗೆ? ಅದಕ್ಕೂ ಇಂದ್ರಿಯಗಳದಾವನು. ನೀ ಹೇಳಿದ್ದು ಕೇಳಿದ್ದು ನಾಟಕ ಒದರ್ಕೊಂಡದ್ದು ಕೇಳ್ತಾವನು. ಪ್ರಾಣಿಗಳಿಗೆ ಪೀಡಾ ಕೊಟ್ಟು ಗೊಂಬಿ ಪೂಜೆ ಮಾಡಕ್ಕೆ ಹೋದೆ ಅಂದ್ರೆ ಅದ್ರ ಉಪಯೋಗ ಏನು? ಮನುಷ್ಯನ ಹೃದಯದಲ್ಲಿ ದೇವರದಾನ.
ದೇವ್ರ ಇಟ್ಟು ಯಾಕೆ ಅದನ್ನು ಚೆಲ್ಲಿ ಬರ್ತೀರಿ ಹೋಗಿ ಬೆಂಕಿಯಾಗ ರೊಕ್ಕದಾಗ ಹಾಕಿ ಏ ರೊಕ್ಕ ಹಾಳ ಬ್ಯಾಳೆ ಹಾಳ ಅದಕ್ಕಾಗಿ ಎಲ್ಲ ನೀನು ಇದನ್ನು ದುಡುಕಿ ಎಲ್ಲ ಹಾಳು ಮಾಡ್ಕೊಂಡೆಲ್ಲ ನೀವು ವಿಚಾರ ಮಾಡೋದಿಲ್ಲ ಹೇಳಿದವ್ರ ಮಾತನ್ನು ಕೇಳೋದಿಲ್ಲ ನಿಂದು ಹೋಗ್ಕೊಂತ ಹೋಗ್ರಿ ಇನ್ನೊಬ್ಬರಿಗೆ ಸಂತೋಷಗೊಳಿಸೋ ವ್ರತ ಹೇಳಿದ್ರೆ ಬಡ್ದಾಟ ಯಾಕೆ ಬರ್ತಾವೆ ಇದನ್ನು ಪಾಲನ ಮಾಡ್ಯಾರ ನೋಡ್ರಿ ನೀವು ಒಬ್ರಿಗೊಬ್ರು ಕೊಡೋದು ತಗೋದು ವ್ಯವಹಾರ ಎಷ್ಟು ಸುರಳಿತವಾಗಿ ನಡೀತಾವೆ ಯಾರು ಈ ವ್ರತ ಹಿಡಿತಾರೆ ಅವ್ರಿಗೆ ಅದರ ಫಲ ಸಿಗ್ತದೆ ಸುಳ ನಾವು ಒದರ್ಕೊಬೋದು ಯಾವ ಪುಣ್ಯಾತ್ಮ ನಡೆಸ್ತಾನಂತ ಏನು ಅಹಿಂಸ ಅಂದ್ರೆ ಕಾಯ ವಾಚ ಮನಸ ಇಂದ ವಂಚನೆ ಮಾಡದಿರೋದಕ್ಕಂತ ಇನ್ನೊಬ್ಬರಿಗೆ ಪೀಡಾ ಕೊಟ್ರೆ ಅದು ತನಗ ಬರ್ತದೆ ಅನ್ನೋದು ಹೊಳಿಬೇಕು ನಮ್ಗೆ ಒಬ್ರಿಗೊಬ್ರು ದೇವ್ರಂತ ನಡ್ಕೊಂಡ್ರೆ ಒಬ್ರಿಗೊಬ್ರು ಸಂತೋಷಗೊಳ್ಸಾಕತ್ರೆ ಗುನ್ನೆ ಯಾಕವು ಹೊಡೆದಾಟ ಯಾಕೆ ಬರ್ತಾವು ಸಮಾಜ ನೆಮ್ಮದಿಯಿಂದ ಇರ್ತೈತಿಲ್ಲ ಒಬ್ರಿಗೊಬ್ರು ಪರಸ್ಪರ ಪ್ರೇಮದಿಂದ ಇರಾಕ್ ಬರ್ತೈತಿ ಇದನ್ನು ಮೊದಲು ಕಲಿಬೇಕು ನಾವು ಮೊದಲಿಗೆ ಬೇಕಿತ್ತು ಅಂದಾಗ ಮುಂದೆ ಇದು ದಾರಿ ಸಿಗ್ತೈತಿ ನಮ್ಗೆ सकल साधु संत ನೋಡು ಬಂತು ನಾವು